ಪ್ರೈಸ್ ದಿ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಎಲ್ಲ ಸಹೋದರ ಸಹೋದರಿಗೂ ನನ್ನ ವಂದನೆಗಳು. ಲೈವಲ್ಲಿ ಮತ್ತು ಅನೇಕ ವಿಧವಾಗಿ ಆಸರೆ ಟಿ ವಿ ಮೂಲಕವಾಗಿಯೂ ನಾವು ಈ ಒಂದು ಸತ್ಯವಾದ ಅಧ್ಯಯನವನ್ನು ನಾವು ಕಾಣ್ತಲಿದ್ದೇವೆ, ಕೇಳ್ತಾ ಇದ್ದೇವೆ. ಇದಕ್ಕೆ ಕರ್ತನಿಗೆ ಕರ್ತನಿಗೆ ನಾನು ಮಹಿಮೆ ಸಲ್ಲಿಸ್ತಾ ಇದ್ದೇನೆ. ಕರ್ತನ ಈ ರೀತಿಯ ಒಂದು ವ್ಯವಸ್ಥೆಯನ್ನು, ಆತನ ಸುವಾರ್ತೆಯನ್ನು ಸ್ಪ್ರೆಡ್ ಮಾಡುವುದಕ್ಕಾಗಿ, ಮಾಡಿಕೊಟ್ಟದ್ದಕ್ಕಾಗಿ ಕರ್ತನಿಗೆ ನಾನು ವಂದನೆ ಹೇಳ್ತಾ ಇದ್ದೇನೆ. ಅನೇಕ ಕಡೆ ನಮಗೆ ರೀಚ್ ಮಾಡಲಿಕ್ಕೆ ಆಗಲ್ಲ, ಅದು ದೇವರು ಒಂದು ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಒದಗಿಸಿಕೊಟ್ಟಿದ್ದಾನೆ. ಅದಕ್ಕೆ ಕರ್ತನಿಗೆ ನಾನು ವಂದನೆ ಹೇಳ್ತಾ ಇದ್ದೇನೆ. ನಾವು ಕಳೆದ ದಿವಸದಲ್ಲಿ ನಾವು ಸತ್ಯವೇದ ಅಧ್ಯಯನ ಮಾಡ್ತಾ ಬಂದಿದ್ದೇವೆ. ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯದಲ್ಲಿ ಕೆಲವೊಂದು ವಾರ್ತೆಗಳನ್ನು ನಾವು ಓದಿದ್ದೇವೆ. 3ನೇ ವಾರ್ತೆಯಲ್ಲಿ ನಾನು ಎಣಿಸ್ತೇನೆ ಆಗಿದ್ದೇವೆ. ನಾವು 3ನೇ ವಾರ್ತೆಯಲ್ಲೆಲ್ಲ ರೆವಲ್ಯೂಷನ್ ಚಾಪ್ಟರ್ 1 3rd ವರ್ಸಲ್ಲಿ ನಾವು ಇದ್ದೇವೆ. ಆ 3ನೇ ವಾಕ್ಯವನ್ನು ಇನ್ನೊಮ್ಮೆ ನಾವು ಓದುವ. ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 1 ವರ್ಸಸ್ 3. ಈ ಪ್ರವಾದನ ವಾಕ್ಯಗಳನ್ನು ಓದುವಂಥವನು, ಕೇಳುವಂಥವರು, ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಗೊಂಡು ನಡೆಯುವಂಥವರು ಧನ್ಯರು. ಅವು ನೆರವೇರುವ ಸಮಯವು ಸಮೀಪವಾಗಿದೆ. ಇಲ್ಲಿ ನಾವು ನೋಡ್ತೇವೆ, ಮೊದಲದಾಗಿ ಈ ಪ್ರವಾದನೆಯ ಮಾತುಗಳನ್ನು, ಪ್ರವಾದನೆ ಪುಸ್ತಕದಲ್ಲಿ ಬರೆಯಲ್ಪಟ್ಟ ಮಾತುಗಳನ್ನು ಓದುವವನು ಧನ್ಯನು, ಕೇಳುವವನು ಧನ್ಯನು, ಕೈಗೊಂಡು ನಡೆಯುವವನು ಧನ್ಯನು. ಈ ಪ್ರಕಟಣೆ ಪುಸ್ತಕದಲ್ಲಿ 7 ವಿಧವಾದ ಧನ್ಯರ ಕುರಿತಾಗಿ ಬರೆಯಲ್ಪಟ್ಟಿದೆ. ನಿನ್ನೆ ಎಣಿಸ್ತೇನೆ ನಾನು 3 ವಿಧವಾದ ಧನ್ಯರ ಬಗ್ಗೆ ನಾನು ಧ್ಯಾನ ಮಾಡಿದ್ದೇವೆಂಬುದಾಗಿ ನಾನು ಎಣಿಸ್ತೇನೆ. ನಿನ್ನೆ ನಾವು ಅನೇಕ ವಿಷಯ ಧ್ಯಾನಿಸಿದ್ದೇವೆ. ಪ್ರಕಟಣೆ ಪುಸ್ತಕದಲ್ಲಿರುವಂಥ ಸಂಖ್ಯೆಗಳಿಗೆ ಅನುಗುಣವಾದ ಕೆಲವೊಂದು ಸಂಖ್ಯೆಗೆ ಅನುಗುಣವಾದಂಥ ಕೆಲವೊಂದು ಕಾರ್ಯಗಳನ್ನು ನಿನ್ನೆ ನಾವು ಧ್ಯಾನ ಮಾಡಿದ್ದೇವೆ. ಇವತ್ತು ಇನ್ನೂ ಕೆಲವೊಂದನ್ನು ಧ್ಯಾನ ಮಾಡಲಿಕ್ಕೆ ಹೋಗ್ತೇವೆ. ನಾವು 3ನೇ ವಾಕ್ಯದಲ್ಲಿ ನಾವು ನಿನ್ನೆ ನಾವು ನೋಡಿದ್ದೇವೆ, ಓದುವವನು ಧನ್ಯನು, ಕೇಳುವವನು ಧನ್ಯನು, ಕೈಗೊಂಡು ನಡೆಯುವವನು ಧನ್ಯನು. ಹಾಗಾದರೆ ಧನ್ಯರ ಪಟ್ಟಿಯಲ್ಲಿ ನಾವು ಬರಬೇಕಾದ್ರೆ ಮೊದಲದಾಗಿ ದೇವರ ವಾಕ್ಯವನ್ನು ನಾವು ಓದಬೇಕು. ಅನೇಕರಿಗೆ ಸತ್ಯವಾದ ಓದುವಂಥ ಒಂದು ಅಭ್ಯಾಸ ಇಲ್ಲ. ನಾವು ಓದುವುದಾದರೆ ಅನೇಕ ಸಂಗತಿಗಳನ್ನು ಕಾಣಲಿಕ್ಕೆ ಸಾಧ್ಯ. ಎಜ್ರನ ಪುಸ್ತಕಕ್ಕೆ ಬರುವಾಗ ಎಜ್ರ 7ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಆತನು ಹೇಳ್ತಾನೆ, ನಾವು ಬೇಕಾದರೆ ವಾಕ್ಯವನ್ನು ಓದಿಕೊಳ್ಳೋಣ. 2 ಕಾರ್ಯಗಳಿಗೋಸ್ಕರವಾಗಿ ಆತನು ಸತ್ಯವಾದನ್ನು ಓದಿ ಅಧ್ಯಯನ ಮಾಡ್ತಾ ಇದ್ದ. ಒಂದನೇದಾಗಿ ತಾನು ಸ್ವತಃ ಅದನ್ನು ಕೈಗೊಂಡು ನಡೆಯುವುದಕ್ಕೋಸ್ಕರ, 2ನೇದಾಗಿ ಇತರರಿಗೆ ಅದನ್ನು ಉಪದೇಶ ಮಾಡುವುದಕ್ಕೋಸ್ಕರವಾಗಿ ಆತನು ಆ ಒಂದು ಸತ್ಯವೇದವನ್ನು ಓದುವಂಥದ್ದನ್ನು ಆತನು ಅಲ್ಲಿ ನಾವು ಕಾಣ್ತೇವೆ. ಸಿಕ್ಕಿದ್ರೆ ಓದಬಹುದು. ಅವನು ಯೆಹೋವನ ಧರ್ಮಶಾಸ್ತ್ರವನ್ನು ಅಭ್ಯಾಸಿಸಿ ಅನುಸರಿಸಲಿಕ್ಕೂ ಇಸ್ರಾಯೇಲರಿಗೆ ಅದರ ವಿಧಿ ನ್ಯಾಯಗಳನ್ನು ಕಲಿಸಲಿಕ್ಕೂ ದೃಢ ಮಾಡಿಕೊಂಡಿದ್ದನು. ಅವನು ಯೆಹೋವನ ಧರ್ಮಶಾಸ್ತ್ರವನ್ನು ಅಭ್ಯಾಸಿಸಿ ಅನುಸರಿಸಲಿಕ್ಕೂ ಇಸ್ರಾಯೇಲರಿಗೆ ಅದರ ವಿಧಿ ನ್ಯಾಯಗಳನ್ನು ಕಲಿಸಲಿಕ್ಕೂ ದೃಢ ಮಾಡಿಕೊಂಡಿದ್ದ ಅವನು ದೃಢವಾದ ತೀರ್ಮಾನ ನೋಡ್ತೇವೆ. ನಾನು ಓದಬೇಕು ಈ ಸತ್ಯವೇದವನ್ನು. ಯಾಕೆ ಓದಬೇಕಂದ್ರೆ ಮೊದಲದಾಗಿ ನಾನು ಅದನ್ನು ಕೈಗೊಂಡು ನಡೆಯಬೇಕು, 2ನೇದಾಗಿ ಇಸ್ರೇಲ್ ಜನರಿಗೆ ಅದನ್ನು ಕಲಿಸಿಕೊಡಬೇಕೆಂಬ ಉದ್ದೇಶದಿಂದ ಸತ್ಯವೇದವನ್ನು ಎಜ್ರನು ಅಲ್ಲಿ ಓದುವಂಥದ್ದನ್ನು ನಾವು ಕಾಣ್ತಾ. ಮತ್ತು ದೃಢವಾದ ತೀರ್ಮಾನ ನಮ್ಮ ಜೀವಿತದಲ್ಲಿ. ಕೆಲವೊಮ್ಮೆ ನಾವು ಕೂಟಗಳಿಗೆ ಹೋದಾಗ ಅಥವಾ ಕೆಲವೊಂದು ಕಾನ್ಫರೆನ್ಸ್ಗಳಲ್ಲಿ, ಮೀಟಿಂಗ್ಗಳಲ್ಲಿ ತೀರ್ಮಾನ ತಗೊಳ್ತೇವೆ, ನಾಳೆಯಿಂದ ನಾನು ಕ್ರಮವಾಗಿ ಸತ್ಯವೇದ ಓದ್ತೇನೆ ಎಂಬುದಾಗಿ. ಆದ ತೀರ್ಮಾನಗಳು ಕೆಲವೇ ದಿವಸಗಳಲ್ಲಿ ಗಾಳಿ ಹೋದ ಬಲೂನಿನ ಹಾಗೆ ಆಗಿಬಿಡ್ತವೆ. ನಮ್ಮ ಗಾಳಿಗೆ ತೂರಿ ಬಿಡ್ತೇವೆ ಆ ತೀರ್ಮಾನಗಳನ್ನು. ನಾವು 1-2 ದಿವಸ, 1 ವಾರ, 10 ದಿವಸ ಓದ್ತೇವೆ ಕ್ರಮವಾಗಿ. ನಂತರ ನಮಗೆ ಟೈಮ್ ಇಲ್ಲ ಎಂಬುದಾಗಿ ಹೇಳಿಕೊಂಡು ಓದುವುದನ್ನು ಬಿಟ್ಟು ಬಿಡುತ್ತೇವೆ. ಆದ ಕಾರಣ ಸತ್ಯವೇದನ್ನು ಓದಬೇಕು ನಾವು. ಯಾಕಂದರೆ ನಾವು ಕೊಲೊಸ ಪತ್ರಿಕೆಯ 3ನೇ ಅಧ್ಯಾಯದ 16-17 ವಾಕ್ಯ ಓದಿದ್ರೆ, ಬುಕ್ ಆಫ್ ಕೊಲೊಸೋ ಚಾಪ್ಟರ್ 3 16-17 ವಾಕ್ಯ ಈ ರೀತಿ ಹೇಳ್ತದೆ, ದೇವರ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ, ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳ್ರಿ ಎಂಬುದಾಗಿ ಅಲ್ಲಿ ಪೌಲನು ಪ್ರೋತ್ಸಾಹ ಮಾಡುವಂಥದ್ದನ್ನು ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತಾ ಇದೆ. ಆದ ಕಾರಣ ದೇವರ ವಾಕ್ಯವನ್ನು ಹೆಚ್ಚಾಗಿ ಓದ್ಬೇಕು. 2ನೇದಾಗಿ ವಾಕ್ಯವನ್ನು ಕೇಳುವವರು ಧನ್ಯರಂತೆ. ನಾವು ಹೆಚ್ಚಾಗಿ ವಾಕ್ಯಗಳನ್ನು ಕೇಳುವಾಗ ನಂಬಿಕೆಯಲ್ಲಿ ನಾವು ತುಂಬಲ್ಪಡ್ತಾ ಇರ್ತೇವೆ. ನಾವು ರೋಮಪುರದ ಪತ್ರಿಕೆ 10:17 ಹೇಳ್ತದೆ, ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 10 ವರ್ಸಸ್ 17. ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 10:17 ಓದ್ತೇವೆ.
ಓದಿ. ಆದ ಕಾರಣ ಸಾರಿದ ವಾರ್ತೆಯು, ಆದ ಕಾರಣ ಸಾರಿದ ವಾರ್ತೆಯು ನಂಬಿಕೆಗೆ ಆಧಾರ, ನಂಬಿಕೆಗೆ ಆಧಾರ, ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ. ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ. ನೋಡಿ, ಸಾರಿದಂತ ವಾರ್ತೆ ಅದು ನಂಬಿಕೆಯನ್ನು ಉಂಟು ಮಾಡ್ತದೆ, ಅದು ನಂಬಿಕೆಗೊಂದು ಆಧಾರ ಎಂಬುದಾಗಿ ಹೇಳ್ತದೆ. ಮತ್ತು ಯಾವ ವಾರ್ತೆ ನಾವು ಸಾರಿದ್ದೇವೆ ಅದಕ್ಕೆ ಆಧಾರ ಕ್ರಿಸ್ತನ ವಾಕ್ಯ ಎಂಬುದಾಗಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಹಾಗಾದ್ರೆ ಎಷ್ಟು ವಾರ್ತೆ ಕೇಳ್ತೇವೆ ನಮ್ಮಲ್ಲಿ ನಂಬಿಕೆ ಉಂಟಾಗುತ್ತದೆ. ಸತ್ಯವೇದ ಓದುವಾಗ ಲೂಕನ ಸುವಾರ್ತೆಯಲ್ಲಿ 8ನೇ ಅಧ್ಯಾಯ 43-48 ವಾಕ್ಯದಲ್ಲಿ ಓದುವುದಾದ್ರೆ, ಅಲ್ಲಿ 12 ವರ್ಷದ ರಕ್ತಕುಸುಮ ರೋಗಿ ಯೇಸು ಕ್ರಿಸ್ತನ ಕುರಿತಾಗಿ ಕೇಳಿದಳು. ಕೇಳಿದ ನಿಮಿತ್ತವಾಗಿ ಅವಳು ಏನ್ ಮಾಡ್ತಾಳೆ, ಯೇಸು ಸ್ವಾಮಿಯ ಇರುವಂತ ಸ್ಥಳಕ್ಕೆ ಹೋಗಿ, ಅವಳಿಗೆ ನಿಷಿದ್ಧವಾಗಿತ್ತು. ಕಾರಣ ರಕ್ತಕುಸುಮ ರೋಗಿ, ನಾವು ಲೆವಿಟಿಕ 15 ಚಾಪ್ಟರ್ 25-27 ಪ್ರಕಾರ, ಯಾಜಕಗಳ 15-25-27 ವಾಕ್ಯ ಪ್ರಕಾರ ಜನರನ್ನು ಮುಟ್ಟುವಾಗಿರಲಿಲ್ಲ, ಜನಸಂದಣಿಯಲ್ಲಿ ಹೋಗುವಾಗಿರಲಿಲ್ಲ. ಅವ್ರು ಮುಟ್ಟುವಂತ ಹಾಸಿಗೆ, ಮುಟ್ಟುವಂತ ಮಂಚ, ಮುಟ್ಟುವಂತ ಒಂದು ಕುರ್ಚಿ ಎಲ್ಲವೂ ಅಶುದ್ಧವೆನಿಸ್ತಾ ಇತ್ತು. ಆದರೆ ಅವಳು ನಂಬಿಕೆಯೊಂದಿಗೆ ಹೋಗಿ ಯೇಸು ಸ್ವಾಮಿ ವಸ್ತ್ರದ ಗೊಂಡೆಯನ್ನು ಮುಟ್ಟಿದ್ದಳು, ಅವಳಿಗೆ ಸೌಖ್ಯವಾಯಿತು ಎಂಬುದಾಗಿ ನೋಡ್ತೇವೆ. ಹಾಗಾದ್ರೆ ಎರಡನೇದಾಗಿ ದೇವರ ವಾಕ್ಯನ ಎಷ್ಟು ಕೇಳ್ತೇವೆ ಅಷ್ಟು ನಮ್ಮ ನಂಬಿಕೆಯನ್ನು ತುಂಬಬಾರ್ದು. ಇವತ್ತಿನ ದಿವಸಗಳಲ್ಲಿ ನಾವು ಕೇಳುವಂಥದ್ದು ಹೆಚ್ಚಾಗಿ ಫೋನ್ ಕಾಲ್ಗಳಲ್ಲಿ ಅವರೇನು ಹೇಳ್ತಾರೆ, ಇವರೇನು ಹೇಳ್ತಾರೆ, ಅಲ್ಲಿ ಕೊರೋನಾದಲ್ಲಿ ಇಷ್ಟು ಜನ ಸತ್ರಂತೆ, ಅಲ್ಲಿ ಎಷ್ಟು ಜನ ಕಂಪನಿ ಲಾಕ್ಔಟ್ ಆಯ್ತಂತೆ, ಅಷ್ಟು ಜನ ಕೆಲಸ ಕಳ್ಕೊಂಡ್ರಂತೆ, ಅಥವಾ ಇಷ್ಟು ಜನರಿಗೆ ರೋಗ ಬಂತಂತೆ. ಇದನ್ನೇ ಕೇಳಿ 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 ಏನಾಗಿದೆ, ನಂಬಿಕೆಯಲ್ಲಿ ನಮಗೆ ನಿಲ್ಲುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆದ ಕಾರಣ ಮಾತ್ರವಲ್ಲ, ನ್ಯೂಸ್ ಓದ್ತೇವೆ, ನ್ಯೂಸ್ ಕೇಳ್ತೇವೆ, ಇದರಿಂದಾಗಿ ನಮ್ಮ ನಂಬಿಕೆಯಲ್ಲಿ ಕುಗ್ಗಿ ಹೋಗ್ತಾ ಇದ್ದೇವೆ. ಅದಕ್ಕಾಗಿ ನಮಗೆ ಪ್ರೋತ್ಸಾಹ ಮಾಡುವಂಥದ್ದೇನೆಂದರೆ, ಎಷ್ಟು ಸಾಧ್ಯವಿದಷ್ಟು ದೇವರ ವಾರ್ತೆ ಕೇಳಿ, ಆ ವಾರ್ತೆಯೇ ನಿಮ್ಮ ಜೀವಿತದಲ್ಲಿ ಅದು ಬಿಡುಗಡೆ ತರುವಂಥದ್ದಾಗಿರುತ್ತದೆ. ಮುಂದೆ ಮೂರನೇದಾಗಿ ನೋಡ್ತೇವೆ, ಈ ವಾಕ್ಯವನ್ನು ಕೈಗೊಂಡು ನಡೆಯುವವರು ಧನ್ಯರು. ಈ ವಾಕ್ಯವನ್ನು ಅನುಸರಿಸಿ ಯಾರು ನಡೀತಾರೋ, ವಾಕ್ಯ ಹೇಳಿದ ಪ್ರಕಾರವಾಗಿ ಯಾರು ನಡೀತಾರೋ ಅವರು ಧನ್ಯರೆಂಬುದಾಗಿ ಆ ವಾಕ್ಯ ಭಾಗದಲ್ಲಿ ನೋಡ್ತೇವೆ. ವಾಕ್ಯ ಏನು ಹೇಳ್ತದೋ ಅದರ ಪ್ರಕಾರ ನಡೆಯುವುದಾದ್ರೆ, ವಾಕ್ಯ ಹೇಳಿದಾಗಿ ನಡೆಯುವುದಾದ್ರೆ ಖಂಡಿತ ಜೀವಿತದಲ್ಲಿ ಒಂದು ದೊಡ್ಡ ಒಂದು ಬಿಡುಗಡೆಯನ್ನು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಆ ವಾಕ್ಯದ ವಿಧೇಯತೆ ಆಶೀರ್ವಾದಗಳನ್ನು ನಮ್ಮ ಜೀವಿತದಲ್ಲಿ ನಾವು ಅನುಭವಿಸುವುದಕ್ಕೆ ನಮಗೆ ಸಾಧ್ಯವಾಗ್ತದೆ ಪ್ರಿಯರೇ. ಮತ್ತು ಇನ್ನೊಂದು ಧನ್ಯರ ಬಗ್ಗೆ ನಾವು ನೋಡಿದ್ದೇವೆ. ಪ್ರಕಟಣೆ ಪುಸ್ತಕದ 14-13 ವಾಕ್ಯ, ಇದನ್ನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ನಾನು ಹೋಗುವುದಿಲ್ಲ. ಕರ್ತನ ಭಕ್ತರಾಗಿ ಸಾಯುವವರು ಧನ್ಯರೆಂಬುದಾಗಿ ಇಲ್ಲಿ ಕೊಡಲ್ಪಟ್ಟಿದೆ. ಅಂದ್ರೆ ಭಕ್ತರಾಗಿ ಸಾಯುವವರು ಧನ್ಯರು. ಮತ್ತೆ 4ನೇದಾಗಿ ಬುಕ್ ಆಫ್ ರೆವಲ್ಯೂಷನ್ 16 ಚಾಪ್ಟರ್ 15 ವರ್ಸ್, ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 16 ವರ್ಸಸ್ 15, ಪ್ರಕಟಣೆ 16-15 ವಾಕ್ಯನ ಓದಿಕೊಳ್ಳೋಣ. ಅಲ್ಲಿ ಕೂಡ ಹೀಗೂ ಕಳ್ಳನು ಬರುವಂತೆ ಬರುತ್ತೇನೆ, ತಾನು ನಿರ್ವಾಣನಾಗಿ ತಿರುಗಾಡಿ ಅವಮಾನಕ್ಕೆ ಗುರಿಯಾದೇನೆಂದು ಎಚ್ಚರವಾಗಿತ್ತು, ತನ್ನ ವಸ್ತ್ರಗಳನ್ನು ಕಾಪಾಡಿಕೊಳ್ಳುವವನು ಧನ್ಯನು. ಇದನ್ನು ಕೂಡ ನಿನ್ನೆ ದಿನ ನಾವು ಓದಿದ್ದೇವೆ, ಇದರ ಬಗ್ಗೆ ನಾವು ಧ್ಯಾನ ಮಾಡಿದೆ. ಇದಾದ ಕಾರಣ ಇದನ್ನು ಕೂಡ ಇವತ್ತು ನಾನು ನಿಮಗೆ ವಿವರಿಸಲಿಕ್ಕೆ ನಾನು ಹೋಗೋದಿಲ್ಲ. 5ನೇದಾಗಿ ನಾವು ಮುಂದಕ್ಕೆ ನೋಡೋದಾದ್ರೆ ರೆವಲ್ಯೂಷನ್ ಚಾಪ್ಟರ್ 19 ವರ್ಸಸ್ 9, ಪ್ರಕಟಣೆ 19:9, ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 19 ವರ್ಸಸ್ 9. ಇದಲ್ಲದೆ ಅವನು ನನ್ನ ಸಂಗಡ ಮಾತಾಡುತ್ತಾ, ಯಜ್ಞದ ಕುರಿಯಾದಾತನ ವಿವಾಹದ ಔತಣಕ್ಕೆ ಕರೆಸಿಕೊಂಡವರು ಧನ್ಯರು ಎಂಬುದಾಗಿ ಬರೆ ಎಂದು ನನಗೆ ಹೇಳಿ, ಈ ಮಾತುಗಳು ದೇವರ ಸತ್ಯ ವಚನಗಳಾಗಿವೆ ಅಂದನು. ಆಮೆನ್. ಯಜ್ಞದ ಕುರಿಮರಿಯಾದಂತ ದಾತನ ವಿವಾಹಕ್ಕೆ ಕರೆಯಲ್ಪಟ್ಟವರು ಧನ್ಯರು. ಇದು ಎಲ್ಲಿ ನಡೀಲಿಕ್ಕೆ ಇದೆ ಅಂದ್ರೆ ಮಧ್ಯಾಕಾಶ ನಡೀಲಿಕ್ಕೆ ಇದೆ. ಯಜ್ಞದ ಕುರಿಮರಿಯ ವಿವಾಹ ಅಂದ್ರೆ ಯೇಸು ಕ್ರಿಸ್ತನು ಮೊದಲಿಂಗನಾಗಿದ್ದಾನೆ, ಸಭೆಯಾದ ನಾವು ಮೊದಲಗಿತ್ತಿ ಆಗಿದ್ದೇವೆ. 2 ಕೊರಿಂಥಿಯನ್ಸ್ 11 ವರ್ಸಸ್ 2 ವಾಕ್ಯ ಓದಿದ್ರೆ ಗೊತ್ತಾಗ್ತದೆ. ಒಂದು ಕ್ರಿಸ್ತನೆಂಬಂತ ಪುರುಷನಿಗೆ ಶುದ್ಧ ಕನ್ನಿಕೆ ಅಂತ ನಾನು ನಿಮಗೆ ನಿಶ್ಚಯ ಮಾಡಿದ್ದೇನೆ ಎಂಬುದಾಗಿ ಅಲ್ಲಿ ಪೌಲನು ಸ್ಪಷ್ಟವಾಗಿರ್ತಾರೆ. ವಾಕ್ಯ ಸಿಕ್ಕಿದ್ರೆ ಓದಬಹುದು. ಯಾಕೆಂದರೆ ದೇವರಲ್ಲಿರುವಂತಹ ಚಿಂತೆಯಿಂದಲೇ ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ, ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದೇನಲ್ಲ. ನಮಗೂ ಅಂದ್ರೆ ಕರ್ತನ ಯೇಸು ಕ್ರಿಸ್ತನ ಸಭೆಗೂ ಯೇಸುವಿಗೂ ಮೊದಲಿಂಗನ ಯೇಸುವಿಗೂ ಆಲ್ರೆಡಿ ನಿಶ್ಚಯ ಆಗಿದೆ, ಎಂಗೇಜ್ಮೆಂಟ್ ಆಗಿದೆ. ಯಾವ ದಿವಸ ನಾವು ಯೇಸು ಸ್ವಾಮಿಯನ್ನು ರಕ್ಷಕನು ಒಡೆಯನಾಗಿ ಅಂಗೀಕಾರ ಮಾಡಿಕೊಳ್ತೇವೆ, ಆ ದಿವಸ ನಮಗೂ ಕ್ರಿಸ್ತನಿಗೂ ಒಂದು ನಿಶ್ಚಯ ಆಗಿರುತ್ತದೆ. ಈಗ ಸಭೆಗೂ ಯೇಸು ಸ್ವಾಮಿಗೂ ಆಲ್ರೆಡಿ ನಿಶ್ಚಯ ಆಗಿದೆ. ಅಂದ್ರೆ ನಾವು ನಮ್ಮ ಮೊದಲಿಂಗನಾಥನು ಮದುವೆ ಯಾವಾಗ ಆಗುವುದಂದ್ರೆ ಮಧ್ಯ ಆಕಾಶದಲ್ಲಿ ಆಗ್ತದೆ. ಲೋಕದಲ್ಲಿ ಇವತ್ತು ನಾವು ನೋಡುವಂಥ ಒಂದು ಮುಖ್ಯ ಸಂಗತಿ ಏನೆಂದರೆ ಯೇಸು ಕ್ರಿಸ್ತನ ಬರೋಣದ ಸೂಚನೆಗಳು. ಇವೆಲ್ಲವನ್ನು ಬರುವಂಥ ದಿವಸಗಳಲ್ಲಿ ಒಂದೊಂದಾಗಿ ನಾವು
ವಾಕ್ಯವಾಗಿ ನಾವು ಕಲೀಲಿಕ್ಕೆ ಹೋಗುತ್ತೇವೆ ಸೂಚನೆಗಳ ಕುರಿತಾಗಿ. ಕೊರೋನಾ ಕೂಡ ಅದರಲ್ಲಿ ಒಂದಾಗಿದೆ. ಕಾರಣ ಮ್ಯಾಥ್ಯೂ 24:7, ಲೂಕ್ 21:11, ಮತ್ತಾಯ 24:7, ಲೂಕ 21:11 ಅದರಲ್ಲಿ ಅನೇಕ ಗುರುತುಗಳಲ್ಲಿ ಒಂದು ಗುರುತು ಅಂಟು ರೋಗಗಳು ಅಥವಾ ಸಾಂಕ್ರಾಮಿಕ ರೋಗಗಳು. ಇದರಲ್ಲಿ ಇಂಗ್ಲಿಷಲ್ಲಿ ಬರೆಯಲ್ಪಟ್ಟಿದೆ ಫ್ಲೇಗ್ ಎಂಬುದಾಗಿ, ಇಂಗ್ಲಿಷ್ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ ಫ್ಲೇಕ್ಸ್ ಎಂಬುದಾಗಿ, ಅಂದರೆ ಅಂಟು ರೋಗ, ಸಾಂಕ್ರಾಮಿಕ ರೋಗ. ಇವತ್ತು ಬಂದಿರುವಂಥ ಕೊರೋನಾ ಎಂಬುವಂಥ ರೋಗ ಅದು ಸಾಂಕ್ರಾಮಿಕ ರೋಗ, ಅಂಟು ರೋಗ, ಅಥವಾ ಆಂಗ್ಲ ಭಾಷೆಯಲ್ಲಿ ಹೇಳುವುದಾದರೆ ಅದೊಂದು ಪ್ಲೇಗ್ ಎಂಬುದಾಗಿ ನಾವು ತಿಳ್ಕೊಳ್ಳತಕ್ಕದ್ದು. ಇದು ಯೇಸು ಸ್ವಾಮಿ ಬರೋಣದಲ್ಲಿ ಇದು ಕೂಡ ಒಂದು ಗುರುತು ಎಂಬುದಾಗಿ ನಾವು ತಿಳಿದುಕೊಳ್ಳತಕ್ಕದ್ದು. ಅದಕ್ಕಾಗಿ ವಿವಾಹಕ್ಕೆ ನಾವು ಸಿದ್ಧವಾಗಿದ್ದೇವೆ. ನಾವು ಕ್ರಿಸ್ತನ ಸಭೆಯಾದ ನಾವು ನಮ್ಮನ್ನೇ ನಾವು ಸಿದ್ಧಪಡಿಸಿಕೊಳ್ಳಬೇಕು. ಆಮೋಸ ಪತ್ರಿಕೆ 4:12 ಬುಕ್ ಆಫ್ ಆಮೋಸ್ ಚಾಪ್ಟರ್ 4:12 ಓದುವುದಾದರೆ ಅಲ್ಲಿ ಹೇಳಲ್ಪಟ್ಟಿದ್ದೇನೆಂದರೆ, ಇಸ್ರೇಲೇ ನಿನ್ನ ದೇವರ ಬರುವಿಕೆಗೆ ನಿನ್ನನ್ನೇ ಸಿದ್ಧಪಡಿಸಿಕೊ, ಇಸ್ರೇಲೇ ನಿನ್ನ ದೇವರ ಬರುವಿಕೆಗೆ ನಿನ್ನನ್ನೇ ಸಿದ್ಧಪಡಿಸುವುದಾಗಿ ಅಲ್ಲಿ ಪ್ರವಾದಿದ ಆಮೋಸನ ಮೂಲಕ ದೇವರು ತಿಳಿಸುವಂಥದ್ದನ್ನು ಅಲ್ಲಿ ಕಾಣ್ತಾ ಇದ್ದೇವೆ. ಅಂದರೆ ದೇವರ ಮಕ್ಕಳಾದ ನಾವು ಆತನ ಬರೋಣಕ್ಕೋಸ್ಕರವಾಗಿ ನಾವು ಪರಿಪೂರ್ಣವಾಗಿ ನಾವು ಸಿದ್ಧವಾಗಬೇಕು. ನಾವು 1 ಯೋಹನ್ನ 3:1-3 ಬುಕ್ ಆಫ್ 1 John ಲೆಟರ್ ಚಾಪ್ಟರ್ 3:1-3 ವಾಕ್ಯ ಓದಿಕೊಳ್ಳೋಣ. ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ, ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ ನೋಡಿರಿ. ನೋಡಿ, ದೇವರು ಎಂಥ ಪ್ರೀತಿ ನಮ್ಮಲ್ಲಿ ಇಟ್ಟಿದ್ದಾನೆ. ದೇವರ ಮಕ್ಕಳೆಂಬ ಹೆಸರು ನಮಗೆ ಕೊಟ್ಟಿದ್ದಾನೆ. ಅಂದರೆ ಆತನ ಪ್ರೀತಿ ನಾವು ಯೋಚಿಸುವುದಾದರೆ ಅದು ಅಗಾಧವಾದಂಥ ಪ್ರೀತಿ ಆಗಿದೆ ಪ್ರಿಯರೇ. ಪಾಪಿಗಳಾಗಿದ್ದೆವು ನಾವು, ಆತನು ನನಗೆ ರಕ್ಷಣೆ ಕೊಟ್ಟು ಆತನ ಮಗನ ಮೂಲಕ ಆತನ ಮಕ್ಕಳ ರಕ್ತದ ಮೇಲೆ ತೊಳೆದು ಶುದ್ಧಿ ಮಾಡಿದ. ಇವತ್ತು ಮಕ್ಕಳೆಂಬುದಾಗಿ ಕರೆಯಲ್ಪಡ್ತೇವೆ. ಗಲಾತ್ಯ 3:26, ಗಲೇಷಿಯನ್ 3:26 ದೇವರ ಪುತ್ರರಾಗಿದ್ದೇವೆ ಎಂಬುದಾಗಿ ಹೇಳ್ತದೆ. ರೋಮನ್ಸ್ ಚಾಪ್ಟರ್ 8:14-17, ರೋಮ 8:14-17 ವಾಕ್ಯದಲ್ಲಿ ಓದ್ತೇವೆ. ಅಲ್ಲಿ ನಾವು ದೇವರ ಮಕ್ಕಳು ಅಂದರೆ ತಂದೆ ಎಂಬುದಾಗಿ ಕೂಗುವಂಥ ಆತ್ಮವನ್ನು ನಮ್ಮ ಒಳಗಡೆ ಹತ್ರ ಕಳಿಸಿದ್ದಾನೆ. ಗಲೇಷಿಯನ್ ಚಾಪ್ಟರ್ 4:4-5, ಗಲಾತ್ಯ 4:4-5 ವಾಕ್ಯದಲ್ಲಿ ಕೂಡ ಓದ್ತೇವೆ. ಆತನು ತಂದೆಯಾಗಿದ್ದಾನೆ, ನಮ್ಮ ಮಕ್ಕಳೆಂಬನು ಆತನ ಮಕ್ಕಳನ್ನಾಗಿ ಮಾಡಿದ್ದಾನೆಂಬುದಾಗಿ ಕೂಡ ತಂದೆಯ ಒಂದು ಮಗನ ಆತ್ಮವನ್ನು ನಮಗೆ ಕೊಟ್ಟಿದ್ದಾನೆಂಬುದಾಗಿ ಅಲ್ಲಿ ಕೂಡ ಓದುವುದಕ್ಕೆ ನಮಗೆ ಸಾಧ್ಯವಾಗ್ತೇವೆ. ನಾವು ದೇವರ ಪುತ್ರರು, ದೇವರ ಮಕ್ಕಳು. ಮುಂದೆ ಓದಿ 1 John. ನಾವು ಆತನ ಮಕ್ಕಳಾಗಿದ್ದೇವೆ, ಈ ಕಾರಣದಿಂದ ಲೋಕವು ನಮ್ಮನ್ನು ತಿಳಿದುಕೊಳ್ಳುವುದಿಲ್ಲ. ದೇವರ ಮಕ್ಕಳಾಗಿದ್ದೇವೆ, ಲೋಕವು ನಮ್ಮನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಲೋಕಕ್ಕೆ ಇದು ಅರ್ಥವೂ ಕೂಡ ಆಗಲ್ಲ. ಕಾರಣ ಲೋಕದ ಆತ್ಮಿಕ ಕಣ್ಣುಗಳು ಮುಚ್ಚಲ್ಪಟ್ಟಿರುವುದರಿಂದ ಅದು ನಮ್ಮನ್ನು ತಿಳಿದುಕೊಳ್ಳುವುದಕ್ಕೆ, ಗುರುತಿಸುವುದಕ್ಕೆ ಅದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಓಕೆ, ಅದು ಆತನನ್ನು ತಿಳಿದುಕೊಳ್ಳಲಿಲ್ಲ. ಮೊದಲು ಯೇಸು ಸ್ವಾಮಿಯನ್ನೇ ಅದು ತಿಳಿದುಕೊಳ್ಳಲಿಲ್ಲ. ಪ್ರಿಯರೇ, ಈಗ ದೇವರ ಮಕ್ಕಳಾಗಿದ್ದೇವೆ, ಈಗ ದೇವರ ಮಕ್ಕಳಾಗಿದ್ದೇವೆ. ಮುಂದೆ ನಾವು ಏನಾಗುವೆವೋ ಅದು ಇನ್ನು ಪ್ರತ್ಯಕ್ಷವಾಗಲಿಲ್ಲ. ಮುಂದೆ ನಾವು ಏನಾಗುವೆವೋ, ಈಗ ದೇವರ ಮಕ್ಕಳು, ಮುಂದೆ ನಾವು ಏನಾಗುವೆವೋ ಇನ್ನೂ ಅದು ಪ್ರತ್ಯಕ್ಷವಾಗಲಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಆಗಿರುವೆವೆಂದು ಬಲ್ಲೆವು. ಒಂದು ಮಾತ್ರ ಸತ್ಯ, ಯೇಸು ಕ್ರಿಸ್ತನ ಪ್ರತ್ಯಕ್ಷ ಎಂಬುದಾಗಿ ಹೇಳುವಂಥದ್ದು ಅರ್ಥ ಏನು ಗೊತ್ತುಂಟಾ? ಆತನ ಸೀಕ್ರೆಟ್ ಕಮಿಂಗ್, ಆತನ ರಹಸ್ಯ ಬರೋಣ. ಆತನ ಪ್ರತ್ಯಕ್ಷತೆ ಅಂದರೆ ಸೀಕ್ರೆಟ್ ಕಮಿಂಗ್. ಯೇಸು ಕ್ರಿಸ್ತನ 2ನೇ ಬರೋಣದಲ್ಲಿ 2 ಮುಖಗಳಿವೆ, 2 ಫೇಸಸ್. 7 ವರ್ಷದ ಅವಧಿ ಇದೆ ಇದರ ಮಧ್ಯದಲ್ಲಿ, 7 years ಗ್ಯಾಪ್ ಅನ್ನು ನೋಡ್ತೇವೆ. ಮೊದಲ ಫೇಸ್ ಅಥವಾ ಮೊದಲ ಮುಖವನ್ನು ನೋಡಬೇಕಾದ್ರೆ ಅದಕ್ಕೆ ರಹಸ್ಯ ಬರೋಣ ಅಂತ ಹೇಳ್ತಾರೆ. ಆತನ ಭೂಮಿಗೆ ಆತನು ಇಳಿದು ಬರುವುದಿಲ್ಲ, ಮಧ್ಯಾಕಾಶಕ್ಕೆ ಇಳಿದು ಬರ್ತಾನೆ. ಅಲ್ಲಿ ಮತ್ತು ಕ್ರಿಸ್ತನಲ್ಲಿ ಸತ್ತವರಾಗಿದ್ರೆ ಸತ್ತವರು ಮಹಿಮೆ ಶರೀರದೊಂದಿಗೆ ಒಂದು ಕ್ಷಣದಲ್ಲಿ ಎದ್ದೇಳ್ತಾರೆ. ಒಂದು ವೇಳೆ ನಾವು ಅವಾಗ ಜೀವಂತವಾಗಿರುವುದಾದ್ರೆ ಮಹಿಮೆ ಶರೀರದೊಂದಿಗೆ ರೂಪಾಂತರವಾಗಿ ನಾವು ಆತನ ಸಂಗಡ ಮೇಘವಾಹನರಾಗಿ ಪರಲೋಕಕ್ಕೆ ಎತ್ತಲ್ಪಡುತ್ತೆ ಎಂಬುದಾಗಿ ಇದರ ವಾಕ್ಯ ಭಾಗದಲ್ಲಿ ನಾವು ಓದ್ತೇವೆ ಪ್ರಿಯರೇ. ಹಾಗಾದ್ರೆ ಆತನ ಪ್ರತ್ಯಕ್ಷನಾಗುವಾಗ ಕ್ರಿಸ್ತನ ಹಾಗೆ ನಾವು ಮಾರ್ಪಾಡುತ್ತೇವೆ, ಯೇಸು ಸ್ವಾಮಿಯ ಹಾಗೆ ನಾವು ಆಗ್ತೇವೆ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಮುಂದೆ ಓದಿ. ಯಾಕೆಂದರೆ ಆತನಿರುವ ಪ್ರಕಾರವೇ ಆತನನ್ನು ನೋಡುವೆವು. ಆತನ ಮೇಲೆ ಈ ನಿರೀಕ್ಷೆಯನ್ನು ಯಾರಲ್ಲಿ ಇಟ್ಟುಕೊಂಡಿದ್ದಾರೋ ಪ್ರತಿಯೊಬ್ಬನು ಕ್ರಿಸ್ತನು ಶುದ್ಧನಾಗಿರುವಂತೆ ತನ್ನನ್ನು ಶುದ್ಧ ಮಾಡಿಕೊಳ್ಳುತ್ತಾನೆ. ಹಾಗಾದ್ರೆ ಈ ನಿರೀಕ್ಷೆ, ಯೇಸು ಬರ್ತಾನೆ, ಮೊದಲಿಂಗನು ಬರ್ಲಿಕ್ಕಿದ್ದಾನೆ,
ಮಲಗಿತ್ಯಾದ ನನ್ನನ್ನು ಕರ್ಕೊಂಡು ಹೋಗ್ತಾನೆಂಬುದ ಈ ನಿರೀಕ್ಷೆ ಯಾರೆಲ್ಲ ಇಟ್ಟುಕೊಂಡಿದ್ದಾರೋ ಅವನು ಏನ್ ಮಾಡ್ತಾನೆ, ಅವರು ತಮ್ಮನ್ನು ಶುದ್ಧ ಮಾಡಿಕೊಳ್ತಾರೆ. ಪ್ರತಿದಿನ ಶುದ್ಧವಾದ ಜೀವಿತವನ್ನು ಅವರು ಜೀವಿಸಿಕೊಂಡು ತಮ್ಮನ್ನು ಶುದ್ಧವಾಗಿ ಇಟ್ಟುಕೊಳ್ತಾರೆ ಎಂಬುದಾಗಿ ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. Hebrew chapter 10:25, ಇಬ್ರಿ 10:25 ಕೂಡ ಓದುವ. ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಕರ್ತನ ಪ್ರತ್ಯಕ್ಷತೆಯ ದಿನವು ಸಮೀಪಿಸುತ್ತಾ ಬರುತ್ತದೆ. ಈಗ ನಾವು ಎಷ್ಟೋ ಈಗ ವಿಶ್ವಾಸಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ಯೇಸಪ್ಪ ಯಾವಾಗ ಸಭೆ ಆರಂಭವಾಗುತ್ತದೆ, ಯಾವಾಗ ಹೋಗಿ ನಾವು ಆರಾಧನೆ ಮಾಡ್ತೇವೆ ಒಟ್ಟಾಗಿ ಸೇರಿ ಅಂತ ಭಾರಿ ಹಮ್ಮಲದಿಂದ ಎಲ್ಲ ವಿಶ್ವಾಸಿಗಳು ಕಾಯ್ತಾ ಇದ್ದಾರೆ. ಈಗ ಅರ್ಥ ಆಗ್ತದೆ, ಒಂದು ಆರಾಧನೆ ಬಿಡುವುದಾದ್ರೆ ಎಷ್ಟು ನಮಗೆ ನಷ್ಟ, ಏನೋ ಕಳ್ಕೊಳ್ತೇವೆ. ಇವತ್ತು ನಮಗೆ ಅರ್ಥ ಆಗ್ತಾ ಇದೆ ಅದರ ಒಂದು ಬೆಲೆ. ಅಲ್ಲಲ್ವಿಯ ಆದ ಕಾರಣ ನಾವು ಒಬ್ಬರಿಗೊಬ್ಬರು ಎನ್ಕರೇಜ್ಮೆಂಟ್ ಮಾಡಬೇಕಂತ ಸಭೆ ಕೂಡುವ ವಿಷಯದಲ್ಲಿ. ಕಾರಣ ಆತನ ಪ್ರತ್ಯಕ್ಷತೆಯು ಅತಿ ಬೇಗನೆ ಇರುವುದರಿಂದಾಗಿ. ಇನ್ನೊಂದು ವಾಕ್ಯ ಓದಿ, ತೀತನ ಪುಸ್ತಕ 2ನೇ ಅಧ್ಯಾಯ 11-14 ವಾಕ್ಯ ಓದುವ. ಬುಕ್ ಆಫ್ ಟೈಟಸ್ ಚಾಪ್ಟರ್ 2 11-14. ಯಾಕೆಂದರೆ ಎಲ್ಲಾ ಮನುಷ್ಯರಿಗೆ ರಕ್ಷಣೆಯನ್ನು ಉಂಟು ಮಾಡುವ ದೇವರ ಕೃಪೆಯು ಪ್ರತ್ಯಕ್ಷವಾಯಿತು. ನಾವು ಭಕ್ತಿಹೀನತೆಯನ್ನು ಲೋಕದ ಆಶೆಗಳನ್ನು ವಿಸರ್ಜಿಸಿ, ಒಂದನೇದಾಗಿ ಭಕ್ತಿಹೀನತೆಯನ್ನು ವಿಸರ್ಜಿಸಬೇಕು, ಭಕ್ತಿಯ ಜೀವಿತವನ್ನು ನಡೆಸಬೇಕು. ದೇವರ ಮುಂದೆ ಡೈಲಿ ಪ್ರಾರ್ಥಿಸಬೇಕು. ಇಂಡಿವಿಜುವಲ್ ಪ್ರೇಯರ್, ಫ್ಯಾಮಿಲಿ ಪ್ರೇಯರ್, ಸತ್ಯ ಬೈಬಲ್ ಸ್ಟಡಿ, ಬೈಬಲ್ ಓದುವಂಥದ್ದು ಇಂಡಿವಿಜುವಲ್ ಆಗಿ ಭಕ್ತಿಯ ಜೀವಿತವನ್ನು ನಾವು ಅಭ್ಯಾಸ ಮಾಡಬೇಕು. ಮುಂದೆ ಓದಿ. ಭಾಗ್ಯಕರವಾದ ಭಕ್ತಿಹೀನತೆಯನ್ನು ಮಾತ್ರವಲ್ಲದೆ ಲೋಕದ ಆಶೆಗಳನ್ನು ಲೋಕದ ಭಕ್ತಿಹೀನತೆಯನ್ನು ಮಾತ್ರವಲ್ಲ, ಲೋಕದ ಆಸೆಗಳನ್ನು ಕೂಡ ನಾವು ಏನ್ ಮಾಡ್ಬೇಕಂತೆ, ವಿಸರ್ಜಿಸಬೇಕು. ಭಾಗ್ಯಕರವಾದ ನಿರೀಕ್ಷೆಯನ್ನು, ಅಂದರೆ ಯೇಸುವಿನ ಪ್ರತ್ಯಕ್ಷತೆ ಏನಾಗಿದೆ ಗೊತ್ತುಂಟಾ? ಅದು ಭಾಗ್ಯಕರವಾದ ನಮ್ಮ ನಿರೀಕ್ಷೆ ಆಗಿದೆ ಪ್ರಿಯರೇ. ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷೆಯನ್ನು ಎದುರು ನೋಡುತ್ತಾ ಈ ಲೋಕದಲ್ಲಿ ಸ್ವಸ್ಥಚಿತ್ತರಾಗಿಯೂ ನೀತಿವಂತರಾಗಿಯೂ ಭಕ್ತಿ ಉಳ್ಳವರಾಗಿಯೂ ಬದುಕಬೇಕೆಂದು ಅದು ನಮಗೆ ಬೋಧಿಸುತ್ತದೆ. ಪುನಃ ಓದಿಯ ವಾಕ್ಯ. ಭಾಗ್ಯಕರವಾದ ನಿರೀಕ್ಷೆಯನ್ನು, ಅಂದರೆ ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಈ ಲೋಕದಲ್ಲಿ ಸ್ವಸ್ಥಚಿತ್ತರಾಗಿ ಅಂದ್ರೆ ನಾವು ಸ್ವಸ್ಥಚಿತ್ತರಾಗಿ ನಿಲ್ಲಬೇಕು. ಆರೋಗ್ಯ ಅಂದ್ರೆ ಸ್ವಸ್ಥ ಮೈಂಡ್ ಅನ್ನು ಸ್ವಸ್ಥಚಿತ್ತರಾಗಿ ನಾವು ನಿಲ್ಲಬೇಕು. ಏನೆಲ್ಲ ನಡೀತಾ ಇದೆ ಲೋಕದಲ್ಲಿ ಇದರ ಬಗ್ಗೆ ಎಚ್ಚರಿಕೆ ಇರಬೇಕು ನಮಗೆ. ಯೇಸುವಿನ ಮರಣ ಹತ್ತಿರ ಇದೆ. ನಾವು ಏನೆಲ್ಲ ಮಾಡಬೇಕು, ಯಾವ ರೀತಿ ರೆಡಿ ಆಗಬೇಕು, ನಮ್ಮನ್ನೇ ನಾವು ರೆಡಿ ಮಾಡಿಕೊಳ್ಬೇಕು. ಮುಂದೆ ಓದಿ. ನೀತಿವಂತರಾಗಿ ಭಕ್ತಿ ಉಳ್ಳವರಾಗಿ ಬದುಕಬೇಕೆಂದು ಅದು ನಮಗೆ ಬೋಧಿಸುತ್ತದೆ. ಟೈಟಸ್ ಚಾಪ್ಟರ್ 3:7 ಕೂಡ ಓದಿ. ತೀತ 3:7, ಟೈಟಸ್ 3:7. ನಾವು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯಿಂದ ನೀತಿವಂತರೆಂದು ನಿರ್ಣಯಿಸಲ್ಪಟ್ಟು ನಿತ್ಯ ಜೀವದ ನಿರೀಕ್ಷೆಯನ್ನು ಪಡೆದು ಅದಕ್ಕೆ ಬಾಧ್ಯರಾಗುವಂತೆ ದೇವರು ಆತನ ಪವಿತ್ರಾತ್ಮನನ್ನು ನಮ್ಮ ಮೇಲೆ ಸಮೃದ್ಧಿಯಾಗಿ ಸುರಿಸಿದನು. ಇದು ನಂಬತಕ್ಕ ಮಾತಾಗಿದೆ. ಅಲ್ಲಲ್ಲಿಯ ಇನ್ನೊಂದು ವಾರ್ತೆ ಓದಿಕೊಳ್ಳುವ. ನಾವು ಎಫೆಸ್ ಚಾಪ್ಟರ್ 5:27, ಎಫೆಸ್ 5:27. ಹೇಗೆ ದೇವರು ಸಭೆಯನ್ನು ಅದನ್ನು ಕಳಂಕ ಸುಕ್ಕು ಯಾವುದನ್ನು ಸಭೆ ಎಂಬ ಮೊದಲಗಿತ್ತಿಯನ್ನು, ಎಲ್ಲರಲ್ಲಿ ಸಭೆ ಎಂಬ ಮೊದಲಗಿತ್ತಿಯನ್ನು. ಸಭೆ ಅಂದ್ರೆ ಯಾರು? ನಾನು ನೀವು ಎಲ್ಲ ಸಭೆ ಆಗಿದ್ದೇವೆ. ಯೇಸು ಕ್ರಿಸ್ತನ ಸಭೆ ಅಂದ್ರೆ ಕಟ್ಟಡವಲ್ಲ. ಸಭೆ ಅಂದ್ರೆ ರಕ್ಷಣೆ ಹೊಂದಿದ ದೇವಜನರ ಗುಂಪು ನಾವಾಗಿದ್ದೇವೆ ಸಭೆ. ಇದು ಲೋಕಲ್ ಸಭೆ ಕುರಿತು ಮಾತಾಡ್ತಾ ಇಲ್ಲ. ಡಿಜೆ ಬೆತ್ತ ಸಭೆಯೋ ಇನ್ಯಾವುದೊಂದು ಸಭೆ ಕುರಿತಾಗಿ ಅಲ್ಲ. ಯೂನಿವರ್ಸಲ್ ಚರ್ಚ್, ಯೇಸು ಕ್ರಿಸ್ತನ ರಕ್ತದ ಮೂಲಕ ಯಾರೆಲ್ಲ ತೊಳೆಯಲ್ಪಟ್ಟಿದ್ದಾರೋ, ರಕ್ಷಣೆ ಹೊಂದಿದ್ದಾರೋ ಆ ಸಭೆಯ ಕುರಿತು ಮಾತಾಡ್ತಾ ಇದೆ. ಅಂದ್ರೆ ಲೋಕದಲ್ಲಿರುವ ರಕ್ಷಣೆ ಹೊಂದಿದ ಎಲ್ಲಾ ದೇವಜನರ ಗುಂಪು ಸಭೆ ಅಂದ್ರೆ ಈ ಸಭೆ ಕುರಿತಾಗಿ ಮಾತಾಡ್ತಾ ಇದೆ. ಓಕೆ, ಮುಂದೆ ಓದಿ. ಕಳಂಕ
ಕಳಂಕ ಸುಕ್ಕು ಮುಂತಾದೊಂದು ಇಲ್ಲದ ಕನ್ನಿಕೆಯೋ ಎಂಬಂತೆ ಪರಿಶುದ್ಧವು ನಿರ್ದೋಷವು ಮಹಿಮೆಯುಳ್ಳದ್ದು ಆಗಿರುವ ಸಭೆಯನ್ನಾಗಿ ಹೇಗೆ ಪುನಃ ಹೇಳಿ, ಪರಿಶುದ್ಧವು ನಿರ್ದೋಷವು ಮಹಿಮೆಯುಳ್ಳದ್ದು ಅಲ್ಲಲ್ಲಿಯ ಎಲ್ಲ ಹೇಳಿ, ಪರಿಶುದ್ಧವು ನಿರ್ದೋಷವು ಮಹಿಮೆಯುಳ್ಳದು ಆಗಿರುವ ಸಭೆಯನ್ನಾಗಿ ತನ್ನ ಮುಂದೆ ನಿಲ್ಲಿಸಬೇಕೆಂದು ವಾಕ್ಯೋಪದೇಶವಾದ ಜಲಸ್ನಾನ ಮಾಡಿ ಸಭೆಯನ್ನು ಶುದ್ಧೀಕರಿಸಿ ಸಿದ್ಧ ಮಾಡ್ತಾ ಇದ್ದಾನೆ. ಅಲ್ಲಲ್ಲಿಯ ಮೊದಲಗಿತ್ತಿ ಎಂಬ ಸಭೆಯನ್ನು ಪರಿಶುದ್ಧವು ದೋಷವಿಲ್ಲದ್ದು ಮಹಿಮೆಯುಳ್ಳದಾಗಿ ತನ್ನ ಮುಂದೆ ನಿಲ್ಲಿಸಬೇಕೆಂದು ಆತ ಏನೇನು ಮಾಡ್ತಾ ಇದ್ದಾನೆ? ವಾಕ್ಯ ಎಂಬ ಜಲಸ್ನಾನ. ಈ ವಾಕ್ಯ ಎಂಬ ಜಲಸ್ನಾನ, ವಾಕ್ಯದ ಸ್ನಾನ, ಈ ವಾಕ್ಯದ ಉಪದೇಶದ ಸ್ನಾನ, ವಾಕ್ಯೋಪದೇಶವಾದ ಜಲಸ್ನಾನದಿಂದ ಇವತ್ತೇನು ಮಾಡಿ ಸಿದ್ಧ ಮಾಡ್ತಾ ಇದ್ದಾನೆ ಈ ಸಭೆಯನ್ನು ಮೊದಲಿಗಿತ್ತಿಯಾದಂಥ ಸಭೆಯನ್ನು ರೆಡಿ ಮಾಡುವಂಥದ್ದನ್ನ ಕಾಣ್ತಾ ಇದ್ದೇವೆ. ಹಾಗಾದರೆ ಪುನಃ ಅಲ್ಲಿ ನಾವು ಬರುವ 19:9ಗೆ ನಾವು ಬರುವ. ರೆವಲ್ಯೂಷನ್ 19:9 ಒಂದನೇ ಧನ್ಯರು ನಾವು ಸತ್ಯವೇದದ ಕುರಿತ ಓದ್ತೇವೆ, ರೆವಲ್ಯೂಷನ್ 1:3. ಸೆಕೆಂಡ್ ಧನ್ಯರು ರೆವಲ್ಯೂಷನ್ 14:3 ಪ್ರಕಟಣೆ 14:13 ಓದಿದೆವು. ಮೂರನೇ ಧನ್ಯರು ನಾವು ರೆವಲ್ಯೂಷನ್ 16:15 ಪ್ರಕಟಣೆ 16:15 ಓದಿದೆವು. ನಾಲ್ಕನೇ ಧನ್ಯರ ಬಗ್ಗೆ ಓದ್ತಾ ಇದ್ದೇವೆ, ಅದು ರೆವಲ್ಯೂಷನ್ 19:9 ಪ್ರಕಟಣೆ 19:9 ಓದ್ತಾ ಇದ್ದೇವೆ. ಇದಲ್ಲದೆ ಅವನು ನನ್ನ ಸಂಗಡ ಮಾತಾಡುತ್ತಾ ಯಜ್ಞದ ಕುರಿಯಾದಾತನ ವಿವಾಹದ ಔತಣಕ್ಕೆ ಕರೆಸಿಕೊಂಡವರು ಧನ್ಯರು ಎಂಬುದಾಗಿ ಬರೆ ಎಂದು ನನಗೆ ಹೇಳಿ. ಇಲ್ಲಿ ಯಜ್ಞದ ಕುರಿಯಾದಾತನ ವಿವಾಹಕ್ಕೆ ಕರೆಯಲ್ಪಟ್ಟವರು ಧನ್ಯರು. ಆಕ್ಚುಲಿ ಅದು ನಾನು ಬರುವಂತ ದಿವಸಗಳ ಅದರ ಎಕ್ಸ್ಪ್ಲನೇಷನ್ ಆಗಿ ಕೊಡ್ತೇನೆ. ಸಭೆ ಎತ್ತಲ್ಪಡುವಾಗ ರ್ಯಾಪ್ಚರಲ್ಲಿ ಎತ್ತಲ್ಪಟ್ಟು ಮೇಲೆ ಪರಲೋಕಕ್ಕೆ ಹೋಗುತ್ತದೆ, 7 ವರ್ಷ ಅಲ್ಲಿ ಇರ್ತದೆ. ಅದರ ನಂತರ ನಾವು ನೋಡ್ತೇವೆ 7 ವರ್ಷಗಳ ಕಾಲ 3 ಕಾರ್ಯಗಳಲ್ಲಿ ನಡೀತದೆ ಮಧ್ಯಾಕಾಶ ಪರಲೋಕದಲ್ಲಿ ಸಭೆಯೊಟ್ಟಿಗೆ. ಒಂದು ಲೆಕ್ಕ ಒಪ್ಪಿಸುವಂತ ಒಂದು ನ್ಯಾಯ ತೀರ್ಪು, ಅದು ಇದು ಶಿಕ್ಷೆಗಾಗಿರುವ ನ್ಯಾಯ ತೀರ್ಪಲ್ಲ, ಲೆಕ್ಕ ಒಪ್ಪಿಸುವಂತ ಒಂದು ನ್ಯಾಯ ತೀರ್ಪಿನಲ್ಲಿ ನಾವು ಕಾಣ್ತೇವೆ. ಅಲ್ಲಲ್ಲಿಯ ಎರಡನೇದು ವಿವಾಹ, ಯಜ್ಞದ ಕುರಿಮಾರಿ ಆದಾತನೊಂದಿಗೆ ಸಭೆಯ ಒಂದು ವಿವಾಹ ಕಾರ್ಯ, ಎರಡನೇ ಕಾರ್ಯ. ಮೂರನೇದು ಪ್ರತಿಫಲ ಕಿರೀಟಗಳು. 2 Corinthians 5:10 ಪ್ರಕಾರವಾಗಿ ಪ್ರತಿಫಲ ಕಿರೀಟಗಳನ್ನು ಅಲ್ಲಿ ಪರಲೋಕದಲ್ಲಿ ಹೊಂದಲಿಕ್ಕೆ ಹೋಗ್ತದೆ. ಇದರ ಬಗ್ಗೆ ನಾನು ಬರುವ ದಿವಸಗಳು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೇನೆ. ಎಲ್ಲ ಎಷ್ಟು ಕಿರೀಟಗಳುಂಟು, ಯಾವ ಕಿರೀಟ ದೇವರು ನಮಗೆ ಕೊಡ್ತಾನೆ, ಅದರ ಕುರಿತ ಯಾವ ಬಹುಮಾನಗಳಿವೆ, ಅದರ ಕುರಿತಾಗಿ ಪ್ರತಿಫಲಗಳಿವೆ ಎಂಬುದಾಗಿ. ಅವು ಇವತ್ತು ನಾವು ಸ್ವಾರ್ಥ ಸೇವೆ ಮಾಡ್ತೇವೆ, ಕಷ್ಟಪಡ್ತೇವೆ, ನಮಗೇನು ಪ್ರತಿಫಲ ಎಂಬುದಾಗಿ ಅನೇಕ ಸಲ ದುಃಖವಾಗುತ್ತದೆ. ಅದನ್ನು ಒಂದು ದಿವಸ ಪೇತ್ರ ಕೇಳಿದೆ ಸ್ವಾಮಿಯ ಬಳಿಯಲ್ಲಿ, ನಾವು ಇಷ್ಟೆಲ್ಲ ಮಾಡಿ ಬಂದು ನಮಗೇನು ಸಿಗ್ತದೆ ಎಂಬುದಾಗಿ. ಓದಿ ಮಾರ್ಕ್ ಚಾಪ್ಟರ್ 10:29-31. ಮಾರ್ಕ್ 10:29 31ನೇ ವಾಕ್ಯ ಓದುವ. ಮಾರ್ಕ್ 10 ಚಾಪ್ಟರ್ 29-31 ವರ್ಡ್ಸ್. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, 28 ಓದಿ. ಪೇತ್ರನು ಆತನಿಗೆ ಇಗೋ ನಾವು ಎಲ್ಲಾ ಬಿಟ್ಟು ನಿನ್ನನ್ನು ಹಿಂಬಾಲಿಸಿದ್ದೇವೆ ಎಂದು ಹೇಳುವುದಕ್ಕೆ ಪ್ರಾರಂಭಿಸಲು ಯೇಸು, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನು ನನ್ನ ನಿಮಿತ್ತವೂ ಸುವಾರ್ತೆಯ ನಿಮಿತ್ತವೂ ಮನೆಯನ್ನಾಗಲಿ ಅಣ್ಣ ತಮ್ಮಂದಿರನ್ನಾಗಲಿ ಅಕ್ಕ ತಂಗಿಯರನ್ನಾಗಲಿ ತಾಯಿಯನ್ನಾಗಲಿ ತಂದೆಯನ್ನಾಗಲಿ ಮಕ್ಕಳನ್ನಾಗಲಿ ಭೂಮಿಯನ್ನಾಗಲಿ ಬಿಟ್ಟಿರುವವನು ಅವನಿಗೆ ಈಗಿನ ಕಾಲದಲ್ಲಿ ಮನೆ, ಅಣ್ಣ ತಮ್ಮ, ಅಕ್ಕ ತಂಗಿ, ತಾಯಿ, ಮಕ್ಕಳು, ಭೂಮಿ ಇವೆಲ್ಲವೂ ಹಿಂಸೆಗಳು ಸಹಿತವಾಗಿ 100ರಷ್ಟು ಸಿಕ್ಕುತ್ತವೆ ಮತ್ತು ಮುಂದಿನ ಲೋಕದಲ್ಲಿ ನಿತ್ಯ ಜೀವವು ದೊರೆಯುವುದು. ಆಮೇಲೆ ನೋಡಿ, ಪೇತ್ರ ಕೇಳ್ತಾ ಇದ್ದಾನೆ. ಪೇತ್ರನಿಗೊಂದು ಟೆನ್ಷನ್, ಚಿಂತೆ ಅವನಿಗೆ. ಎಷ್ಟು ತ್ಯಾಗ ಮಾಡಿ ಯೇಸುವಿನ ಹಿಂದೆ ಬಂದಿದ್ದೇವೆ, ಏನು ಸಿಗ್ಲಿಕ್ಕೆ ಹೋಗ್ತದೆ ಅಂತ ಆತನ ಒಂದು ಪ್ರಶ್ನೆ. ಅದಕ್ಕೆ ಯೇಸು ಏನು ಹೇಳ್ತಾನೆ ಗೊತ್ತುಂಟ? ನನ್ನ ನಿಮಿತ್ತವಾಗಿ, ಸುವಾರ್ತೆಯ ನಿಮಿತ್ತವಾಗಿ ಅಣ್ಣ ತಮ್ಮ ಅಕ್ಕ ತಂಗಿ ಅಲ್ಲಲ್ಲಿಯ ಮನೆ ಮಠ ಆಸ್ತಿ ಪಾಸ್ತಿ ಇವೆಲ್ಲವನ್ನು ಯಾರು ಕಳ್ಕೊಂಡಿರುವುದಾದರೆ ಈ ಲೋಕ 100 ಸಿಗ್ತವಂತೆ. 99 2000 ನನ್ನ ತಂದೆ ನನಗೆ ಸ್ವಾರ್ಥ ಸೇವೆ ನಿಮಿತ್ತವಾಗಿ ವೈರಿಯಾಗಿ ಮಾರ್ಪಟ್ಟರು. ಭಯಂಕರ ಚಿತ್ರಹಿಂಸೆ ಅನುಭವಿಸಿದೆ. ಮನೆಯಲ್ಲಿ ಊಟ ಇತ್ತು ಮಾಡಲಿಕ್ಕೆ, ಊಟ ಮಾಡುವ ಆಗಿರಲಿಲ್ಲ. ಚೆನ್ನಾಗಿ ಕುಡಿದು ಬಂದು ತಪ್ಪಾದ ಸಂಗತಿಗಳನ್ನು ಅದರಲ್ಲಿ ಹಾಕ್ತಾ ಇದ್ರು, ಮಲವನ್ನು ಮೇನೇನೆಲ್ಲ ಅದನ್ನು ಹಾಕ್ತಾ ಇದ್ರು.
ಒಂದು ವಾರದಲ್ಲಿ 3-4 ದಿವಸ ನಾನು ನನ್ನ ತಮ್ಮ ಮತ್ತು ತಾಯಿ ಗುಡ್ಡೆ ಕಾಡಿನಲ್ಲಿ ಮಲಗುವಂಥ ಪರಿಸ್ಥಿತಿ ಬರ್ತಾ ಇತ್ತು. ಮನೆ ಇದೆ, ಮನೆಯಲ್ಲಿ ಮಲಗಲಿಕ್ಕೆ ಸಾಧ್ಯವಾಗದ ಪರಿಸ್ಥಿತಿ. ತಾಯಿಯನ್ನು ಬೆಟ್ಟಲ್ಲಿ ಹೊಡೆದಿದ್ದಾರೆ, ಸ್ಟೀಲ್ ರೋಡಲ್ಲಿ ಹೊಡೆದಿದ್ದಾರೆ, ಪ್ರಾರ್ಥನೆಗೆ ಹೋಗಬಾರ್ದೆಂಬ ಕಾರಣಕ್ಕೋಸ್ಕರವಾಗಿ. ಕೊನೆಗೆ ಮದುವೆ ಆಯಿತು. ರೇಚಲ್ದು ಡೆಲಿವರಿ ಟೈಮಲ್ಲಿ ಮೈಸೂರಿಗೆ ಹೆಲ್ಸ ಹೋದ್ಲು. ಆ ಟೈಮಲ್ಲಿ ಬಮಂಕಲ್ ಕೂಡ ಹಿಡಿದು ಪುನಃ ಮಗು ಹಿಂದಕ್ಕೆ ಬಂದರೆ ಮಗುವಿನೊಟ್ಟಿಗೆ ಮಗುನ ಎತ್ತುಕೊಂಡು ಎಲ್ಲಿಗೆಲ್ಲ ಓಡ್ತೀರಾ ನೀವು, ಕಾಡಿಗೆ ಎಲ್ಲೇ ಓಡಲಿಕ್ಕೆ ಆಗ್ತದೆ. ಚರ್ಚ್ ಹಾಲ್ ಇತ್ತು ಅವಾಗ, ಸಿಮೆಂಟ್ ಶೀಟ್ ಚಿಕ್ಕ ಚರ್ಚ್ ಇತ್ತು ಅಲ್ಲಿ. ಈಗ ಆಸರ್ ಟಿ ವಿದ್ದು ಆಫೀಸ್ ಉಂಟು, ಇರುವಂಥ ಮನೆ. ಅಲ್ಲಿ ಚಿಕ್ಕ ಒಂದು ಹಾಲ್ ಇತ್ತು, ಸಿಮೆಂಟ್ ಶೀಟ್ ಇದ್ದು, ಚರ್ಚ್ ಇದ್ದು. ಅದಕ್ಕೆ ತಾಗಿ ಚಿಕ್ಕ ಒಂದು ರೂಮ್, ಸಿಂಗಲ್ ರೂಮ್ ನಾವು ತೊಗೊಳ್ಳುವಂಥ ಬಬಂಕಲ್ ಹೇಳಿದ್ರು. ಆ ಚಿಕ್ಕ ರೂಮ್ ತೊಗೊಳ್ಳಿಕ್ಕೆ ನನ್ನ ಬಳಿಯಲ್ಲಿ ಹಣ ಇರಲಿಲ್ಲ. ಅದು ಏನು ಮಾಡೋದು, ಆಯಿತು ನಾವು ಪ್ರೇಯರ್ ಮಾಡಿದೆವು. ಅದೇ ದಿವಸ ಬ್ಯಾರಿನಿಂದ ಒಂದು ಅಂಕಲ್ ಬಂದಿದ್ದರು. ಅವರು 14,000 ರೂಪಾಯಿ ಕಾಣಿಕೆ ಕೈಯಲ್ಲಿಟ್ಟರು. ಆ ನಂಬಿಕೆಯಿಂದ 14,000 ರೂಪಾಯಿ ಇಟ್ಟುಕೊಂಡು ಆ ಹಾಲ್ಗೆ ತಾಗಿ ಒಂದು ಚಿಕ್ಕ, ನಾವು ಒಂದು ಕೋಣೆ ತೊಗೊಳ್ಬೇಕಂತಿದ್ದೆವು ನಾವು. ಚಿಕ್ಕ 10x12 ಒಂದು ಹಾಲು, ಅದಕ್ಕೆ ಪ್ಯಾಸೇಜ್ ಆಗಿ 6x4 ಒಂದು ಬೆಡ್ರೂಮ್, ಖಾಲಿ ಕಾಟ್ ಮಾತ್ರ ಇಡ್ಲಿಕ್ಕೆ ಆಗ್ತಾ ಇತ್ತು. ಮತ್ತು 4x4 ಒಂದು ಕಿಚನ್ ನಮ್ಮದು ಅವತ್ತಿದ್ದು. ಆ ಕಿಚನಲ್ಲಿ ಮತ್ತೆ ಚಿಕ್ಕ ಬಾತ್ರೂಮ್ ಮತ್ತು ಟಾಯ್ಲೆಟ್. ಇಷ್ಟು ನಮ್ಮ ಮನೆ 8-9 ವರ್ಷ ಆ ಮನೆಯಲ್ಲಿ ಇರುವುದಕ್ಕೆ ದೇವರು ಸಹಾಯ ಮಾಡಿದ. ಅಷ್ಟು ದೇವರಿಗೆ ಕೊಟ್ಟ ದೇವ್ರ ಸ್ತೋತ್ರ. ಆ ದಿವಸಗಳಲ್ಲಿ ನಾವು 14,000 ಇಟ್ಟು ನಾವು ನಂಬಿಕೆಯಿಂದ ನಾವು ಸ್ಟಾರ್ಟ್ ಮಾಡಿದ ಕೆಲಸ 2-2.5 ಲಕ್ಷ ಆ ದಿವಸಗಳಲ್ಲಿ ಆಯಿತು. ಅಷ್ಟಕ್ಕೆ ಅಂದರೆ ಹಂತವಾಗಿ ನಾವು ಸ್ಟಾರ್ಟ್ ಮಾಡಿದಾಗ, ಮುಂದುವರಿದಾಗ ದೇವರು ಹಣ ಕೊಡ್ತಾ ಬಂದನು. ಅದ್ಭುತವಾಗಿ ಒಂದು ಮನೆ ಕೊಟ್ಟ ದೇವರು. ಈ ವಾಕ್ಯ ಸತ್ಯವಾಗಿದೆ ಪ್ರಿಯರೇ. ದೇವರಿಗೋಸ್ಕರ ಮನೆ ಕಳ್ಕೊಂಡ್ರೆ, ಆಸ್ತಿ ಕಳ್ಕೊಂಡ್ರೆ, ಅಥವಾ ಅಣ್ಣ ತಮ್ಮ ಅಕ್ಕ ರಕ್ತ ಸಂಬಂಧಿಗಳನ್ನು ಕಳ್ಕೊಂಡ್ರೆ, ನಿಜವಾದ, ಇಲ್ಲಿ ನಾವು ಈ ಝೂಮಲ್ಲಿ ನೋಡ್ತಾ ಇದ್ದೇವೆ, ಇದು ನಿಜವಾದ ಸಹೋದರ ಸಹೋದರರಾಗಿದ್ದಾರೆ. ಇವತ್ತು ಝೂಮಲ್ಲಿ ನಮ್ಮೊಟ್ಟಿಗಿದ್ದಾರೆ, ಲೈವಲ್ಲಿ ನಮ್ಮೊಟ್ಟಿಗಿದ್ದಾರೆ ಕ್ರೈಸ್ತ ವಿಶ್ವಾಸಿಗಳು. ಅಲ್ಲ, ಇವತ್ತು ಇವರು ನಿಜವಾದ ಅಕ್ಕ ತಮ್ಮ, ಅಣ್ಣ ತಂಗಿ, ತಂದೆ ತಾಯಿ, ಅನೇಕ ಸಂಬಂಧ, ಅಂದರೆ ರಕ್ತ ಸಂಬಂಧಕ್ಕಿಂತಲೂ ಅಧಿಕವಾದ, ಅಂದರೆ ದೊಡ್ಡದಾದ ಸಂಬಂಧ ಇವತ್ತು ದೇವರು ನಮಗೆ ಕೊಟ್ಟಿದ್ದಾನೆ ಪ್ರಿಯರೇ. ಇದು ಯೇಸು ಸ್ವಾಮಿಯ ಮಾತುಗಳಲ್ಲಿ 100ಕ್ಕೆ 100% ಇದು ಸತ್ಯವಾದದ್ದು. ಅದರ ಜೊತೆ ಹಿಂಸೆ ಸಹಿತವಾಗಿ, ಹಿಂಸೆ ಇಲ್ಲ ಅಂತ ಯೇಸು ಹೇಳಿಲ್ಲ, ಎಲ್ಲಿ ಕೂಡ ಹಿಂಸೆ ಇಲ್ಲ ಅಂತ ಹೇಳಿಲ್ಲ, ಹಿಂಸೆ ಇದೆ. ಅಲ್ಲಲ್ಲಿಯ ಕ್ರೈಸ್ತ ಸಭೆಗೆ ಹಿಂಸೆ ಇದೆ, ಕ್ರೈಸ್ತ ವಿಶ್ವಾಸಿಗಳಿಗೆ ಹಿಂಸೆ ಇದೆ. ಹಿಂಸೆಯ ಸಹಿತವಾಗಿ ನಿಮಗೆ ನಿತ್ಯ ಜೀವವು ದೊರಕುತ್ತದೆ. ಅಲ್ಲಲ್ಲಿಯ ಇದು ಯೇಸು ಸ್ವಾಮಿಯ ಒಂದು ವಾಗ್ದಾನವಾಗಿದೆ ಪ್ರಿಯರೇ, ಯೇಸು ಸ್ವಾಮಿಯ ಒಂದು ವಾಗ್ದಾನವಾಗಿದೆ. ಆದ ಕಾರಣ ಪರಲೋಕದಲ್ಲಿ 3ನೇದಾಗಿ ನಾವು ಹೊಂದಕ್ಕೆ ಹೋಗುವಂಥದ್ದು ಪ್ರತಿಫಲ ಕಿರೀಟಗಳು. ಮುಂದುವರೆದ ದಿವಸಗಳಲ್ಲಿ ಆ ಪ್ರತಿಫಲ ಕಿರೀಟಗಳ ಕುರಿತಾಗಿ ನಿಮ್ಮೊಟ್ಟಿಗೆ ನಾನು ಮಾತಾಡ್ತಾನೆ. ಓಕೆ, 5ನೇದಾಗಿ ಹಾಗೆ ಅಲ್ಲಿ ಸಭೆ ಎತ್ತಲ್ಪಟ್ಟನು. ಇಲ್ಲಿ ಏನಿರ್ತದೆ, 7 years ಟ್ರಿಬ್ಯುಲೇಷನ್ ಪೀರಿಯಡ್, ಕ್ರಿಸ್ತ ವಿರೋಧಿ ಅಂತಕ್ರಿಸ್ತನ ಇಲ್ಲಿ ಆಳ್ವಿಕೆ ಇರ್ತದೆ. ಅದರ ಬಗ್ಗೆ ಕೂಡ ಬರುವ ದಿವಸಗಳಲ್ಲಿ ನಿಮ್ಮೊಟ್ಟಿಗೆ ನಾನು ಮಾತಾಡ್ತಾನೆ. 5ನೇದಾಗಿ ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 20:6. ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 20:6, ಪ್ರಕಟಣೆ 26ನೇ ವಚನ. ಪ್ರಥಮ ಪುನರುತ್ಥಾನದಲ್ಲಿ ಸೇರಿರುವವನು ಧನ್ಯನು, ಪರಿಶುದ್ಧನೂ ಆಗಿದ್ದಾನೆ. ಇಂಥವರ ಮೇಲೆ 2ನೇ ಮರಣಕ್ಕೆ ಅಧಿಕಾರವಿಲ್ಲ, ಆದರೆ ಅವರು ದೇವರಿಗೂ ಕ್ರಿಸ್ತನಿಗೂ ಯಾಜಕರಾಗಿ ಕ್ರಿಸ್ತನೊಂದಿಗೆ ಆ 1000 ವರ್ಷ ಆಳುವರು. ಈ ಪ್ರಥಮ ಪುನರುತ್ಥಾನ ಹೇಳ್ಬೇಕಾದ ಒಂದು ವಾಕ್ಯ ಓದಿ, ಆಕ್ಟ್ಸ್ ಆಫ್ ಅಪೊಸ್ತಲ್ 24:15. ಅಪೊಸ್ತಲಕತೆ 24:15ನೇ ವಚನ. ಬುಕ್ ಆಫ್ ಆಕ್ಟ್ಸ್ ಆಫ್ ಅಪೊಸ್ತಲ್ ಚಾಪ್ಟರ್ 24:15 ವಾಕ್ಯ ಓದಿ. ಇದಲ್ಲದೆ ನೀತಿವಂತರಿಗೂ ಅನೀತಿವಂತರಿಗೂ ಪುನರುತ್ಥಾನವಾಗುವುದೆಂದು ಇವರು ದೇವರಲ್ಲಿ ನಿರೀಕ್ಷೆ ಇಟ್ಟಿರುವ ಪ್ರಕಾರವೇ ನಾನು ನಿರೀಕ್ಷೆ ಉಳ್ಳವನಾಗಿದ್ದೇವೆ. ನೋಡಿ, ನೀತಿವಂತರಿಗೂ ಪುನರುತ್ಥಾನ ಇದೆ, ಅನೀತಿವಂತರಿಗೂ ಪುನರುತ್ಥಾನ ಇದೆ. ಅಲ್ಲಲ್ಲಿಯ ಎರಡೂ ಗುಂಪಿನ ಜನರಿಗೂ ಏನಿದೆ, ಪುನರುತ್ಥಾನ ಇದೆ. ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕಾದ್ರೆ ಶಾಶ್ವತ ಪುನರುತ್ಥಾನ ಇದೆ, ನಿತ್ಯ ತಾತ್ಕಾಲಿಕ ಪುನರುತ್ಥಾನ ಇದೆ. ಇದರ ಬಗ್ಗೆ ನಾನು ಈಗ ಎಕ್ಸ್ಪ್ಲೇನ್ ಮಾಡುವುದಿಲ್ಲ. ಬರುವ ದಿವಸ ತಾತ್ಕಾಲಿಕ ಪುನರುತ್ಥಾನ ಎಂದರೇನು, ಶಾಶ್ವತ ಪುನರುತ್ಥಾನ ಎಂದರೇನು, ನೀತಿವಂತರ ಪುನರುತ್ಥಾನ ಎಂದರೇನು, ಅನೀತಿವಂತರ ಪುನರುತ್ಥಾನ ಎಂದರೇನು, ಅದರ ಬಗ್ಗೆ ನಾನು ಬರುವ ಸಮಯಗಳಲ್ಲಿ ಡೀಟೇಲ್ ಆಗಿ ನಿಮ್ಮೊಟ್ಟಿಗೆ ನಾನು ಮಾತಾಡಲಿಕ್ಕೆ ನಾನು ಹೋಗುತ್ತೇನೆ ಪ್ರಿಯರೇ. ಇಲ್ಲಿ ಒಂದು ತಿಳ್ಕೋಬೇಕು, ಪ್ರಥಮ ಪುನರುತ್ಥಾನದಲ್ಲಿ ಸೇರಿರುವವನು ಧನ್ಯನು. ವಾಕ್ಯ ಹೇಳ್ತದೆ, ಧನ್ಯನು. ಪ್ರಥಮ ಪುನರುತ್ಥಾನದಲ್ಲಿ ಸುಮಾರು 5 ವಿಧವಾದ ಪುನರುತ್ಥಾನಗಳು ಉಂಟು. 5 ಟೈಪ್ ಆಫ್ ರೆಸರೆಕ್ಷನ್. ಫಸ್ಟ್ ರೆಸರೆಕ್ಷನ್ ನಲ್ಲಿ, ಪ್ರಥಮ ಪುನರುತ್ಥಾನದಲ್ಲಿ 5 ಟೈಪ್ ಆಫ್ ರೆಸರೆಕ್ಷನ್ ಇದೆ. ಫಸ್ಟ್ ಯಾರ್ದು, ಕರ್ತನಾದ ಯೇಸು ಕ್ರಿಸ್ತನ ಪುನರುತ್ಥಾನ.
ಇದನ್ನು ಡೀಟೇಲ್ ಆಗಿ ಬರುವ ದಿವಸಗಳಲ್ಲಿ ನಿಮಗೆ ಹೇಳ್ತೇನೆ ನಾನು. ಸೆಕೆಂಡ್ ಇರುವಂಥ ನಾವು ಕ್ರೈಸ್ತ ವಿಶ್ವಾಸಿಗಳು 1 ಥೆಸಲೋನಿಕ ಚಾಪ್ಟರ್ 4:13-18 ನಮ್ಮ ಕ್ರೈಸ್ತ ವಿಶ್ವಾಸಿಗಳ ಪುನರುತ್ಥಾನವಾಗಿದೆ. ಥರ್ಡ್ ಯಹೂದ್ಯರ ಪುನರುತ್ಥಾನ. ಅಲ್ಲಲ್ಲಿಯ ಫೋರ್ತ್ ರೆವಲ್ಯೂಷನ್ 11:12 ಅಲ್ಲಿ ಓದ್ತೇವೆ, ಇಬ್ಬರು ಸಾಕ್ಷ್ಯಗಳು ಆ ಒಂದು ಕ್ರಿಸ್ತವಕ್ಕೆ ಆಳ್ವಿಕೆಯ ಆ ಒಂದು ಅಂದರೆ ಟ್ರಿಬ್ಯುಲೇಷನ್ ಪೀರಿಯಡಲ್ಲಿ ಉಪದ್ರವ ಕಾಲದ ಮಧ್ಯಭಾಗದಲ್ಲಿ ಬರ್ತಾರೆ. 3.5 ವರ್ಷಗಳ ಕಾಲ ಅವ್ರು ಏನು ಮಾಡ್ತಾರೆ, ಅವರು ಉಪದೇಶ ಮಾಡ್ತಾರೆ, ಅವರು ಸತ್ತು ಹೋಗ್ತಾರೆ. ಕೊನೆಗೆ ಏನಾಗ್ತದೆ, 3 ದಿವಸದಲ್ಲಿ ಅವರು ಪುನರ್ಸನಾಗಿ ಮೇಲಕ್ಕೆ ಹೋಗುವಂಥದ್ದನ್ನು ನೋಡ್ತೇವೆ, ಅವರ ಪುನರ್ಸನ. ಪ್ರೈಸ್ ಗಾಡ್. 5ನೇದಾಗಿ ನಾವು ನೋಡ್ತೇವೆ ಉಪದ್ರವ ಕಾಲದಲ್ಲಿ ರಕ್ತ ಸಾಕ್ಷಿಗಳಾಗಿ ಯಾರು ಸಾಯ್ತಾ, ಅವಾಗ ರಕ್ತ ಸಾಕ್ಷಿಯೇ ಸಾಯಬೇಕು, ನಾರ್ಮಲ್ ಮರಣ ಇಲ್ಲ. ಕ್ರೈಸ್ತ ವಿಶ್ವಾಸಿಗಳಿಗೆ ನಂಬಿಕೆಯನ್ನು ಗಟ್ಟಿಯಾಗಿ ಇಟ್ಕೊಳ್ಳುವುದಾದರೆ ಸ್ವಾಮಿಯನ್ನು ನಮಗೆ ಬೇಕು, ಕ್ರಿಸ್ತನಿಗಾಗಿ ಜೀವಿಸಬೇಕಂತ, ಅವಾಗ ಚಿತ್ರ ಹಿಂಸೆ ಕೊಟ್ಟು ಕ್ರಿಸ್ತ ವಿರೋಧ ಏನು ಮಾಡ್ತಾನೆ, ಕೊನೆಗೆ ತಲೆ ಕಡಿದು ಬಿಡ್ತಾನಂತ. ರಕ್ತ ಸಾಕ್ಷಿಗಳಿಗೆ ಸಾಯುವಂಥ ಒಂದು ಅನುಭವ ಬರ್ತದೆ. ಇದನ್ನು ನಾವು 6ನೇ ಅಧ್ಯಾಯ ಪ್ರಕಟಣೆ ರೆವಲ್ಯೂಷನ್ ಚಾಪ್ಟರ್ 6:9-11 ಓದ್ತೇವೆ. ವೇದಿಯ ಕೆಳಗಿರುವಂಥ ಆತ್ಮಗಳು ನ್ಯಾಯ ತೀರ್ಪಿಗೋಸ್ಕರವಾಗಿ ಅಲ್ಲಿ ಮೊರೆ ಇಡುವಂಥದ್ದನ್ನು ಕಾಣ್ತಾ ಇದ್ದೇವೆ ನಾವು. ಪ್ರೈಸ್ ಗಾಡ್. ಹೀಗೆ 5 ವಿಧವಾದ ಪುನರ್ಸನಗಳು. ಅದಕ್ಕೆ ಏನು ಹೇಳ್ತದೆ ಅಂದರೆ, ನಾವೊಂದು ವಾಕ್ಯ ಓದುವ 1 ಕೊರಿಂಥಿಯನ್ಸ್ ಚಾಪ್ಟರ್ 15:20-23 ವಾಕ್ಯ. ಅದಕ್ಕೆ ಹೇಳ್ತದೆ ತರಗತಿ ಅಂದರೆ ಕಂಪನಿ ಅಥವಾ ಆರ್ಡರ್, ಒಂದರ ನಂತರ ಒಂದು ಲೈನ್ ನಿಲ್ತೇವೆ, ಸರತಿಯಲ್ಲಿ ನಿಲ್ತೇವಲ್ಲ, ಸರತಿ ಪ್ರಕಾರ ಎಂಬುದಾಗಿ ಅರ್ಥ ಬರ್ತದೆ. 1 ಕೊರಿಂಥಿಯನ್ಸ್ 15:20-23, 1 ಕೊರಿಂಥಿಯನ್ಸ್ 15:22-23. ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವವರಾದರೂ, ಆದಾಮನ ಸಂಬಂಧದಿಂದ ಮರಣ ಬಂತು, ಆತ್ಮಿಕ ಮರಣ ಬಂತು, ಶಾರೀರಿಕ ಮರಣ ಬಂತು, ನಿತ್ಯ ಮರಣ ಬಂತು. ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಆದಾಮನ ಸಂಬಂಧ ನಮಗೆ ಹೇಗೆ ಸಿಕ್ಕಿದೆ? ವಂಶ ಪಾರಂಪರ್ಯವಾಗಿ. ಕ್ರಿಸ್ತನ ಸಂಬಂಧ ಹೇಗೆ ಸಿಗುತ್ತದೆ ನಮಗೆ? ಮಾನಸಾಂತರಪಟ್ಟು ಯೇಸು ಸ್ವಾಮಿ ಆತನು ಕ್ರೂಜಲ್ಲಿ ಮಾಡಿದ ಯಜ್ಞವನ್ನು ನಂಬಿ ಆತನನ್ನು ರಕ್ಷಕನೊಡನೆ ಅಂಗೀಕಾರ ಮಾಡುವಾಗ ಕ್ರಿಸ್ತನ ಸಂಬಂಧ ನಮಗೆ ಸಿಗುತ್ತದೆ. ಆವಾಗ ಜೀವಿತರಾಗುತ್ತೇವೆ ನಾವು. ಮುಂದೆ ಓದಿ. ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವವರಾದರೂ ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವರು. ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗು. ಮುಂದೆ ಓದಿ. ಆದರೆ ಪ್ರತಿಯೊಬ್ಬನು ತನ್ನ ತರಗತಿ ಅಂದ್ರೆ ಒಂದರ ನಂತರ ಒಂದು ಸರತಿ ಸಾಲು, ಆರ್ಡರ್, ಸರತಿ ಸಾಲು. ನೋಡಿ, 1ನೇ ಯೇಸು ಸ್ವಾಮಿ ಪುನರುತ್ಥಾನದಿಂದ ಉಪದ್ರವ ಕಾಲದಲ್ಲಿ ಸತ್ತು ಹೋದ ವ್ಯಕ್ತಿಗಳ ಪುನರುತ್ಥಾನಕ್ಕೆ ಎಷ್ಟು 1000 ವರ್ಷದ ಅಂತರ ಇದೆ ನೋಡಿ. 2000ಕ್ಕಿಂತಲೂ ಅಧಿಕವಾದ ವರ್ಷಗಳ ಅಂತರ ಇದೆ. ಈ 5 ಪ್ರಥಮ ಪುನರುತ್ಥಾನದಲ್ಲಿ 5 ಗುಂಪಿನವರು ಸೇರಿದ್ರು ಕೂಡ ಒಂದರ ನಂತರ ಒಂದು ನಡೆಯುವಂಥ ಒಂದು ಪುನರುತ್ಥಾನಗಳು. ಅದಕ್ಕೆ ಅಲ್ಲಿ ಹೇಳ್ತದೆ, ಪ್ರಥಮ ಪುನರುತ್ಥಾನದಲ್ಲಿ ಸೇರಿರುವವನು ಧನ್ಯನು, ಅವನಿಗೆ 2ನೇ ಮರಣಕ್ಕೆ ಆತನ ಮೇಲೆ ಅಧಿಕಾರ ಇಲ್ಲ. 2ನೇ ಮರಣ ಅಂದ್ರೆ ಏನು? ನಿತ್ಯ ಮರಣ. ರೆವಲ್ಯೂಷನ್ 21:8 ಓದಿ. ಪ್ರಕಟಣೆ 21:8. ಆದರೆ ಹೇಡಿಗಳು, ನಂಬಿಕೆ ಇಲ್ಲದವರು, ಅಸಹ್ಯವಾದದ್ದರಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲಾ ಸುಳ್ಳುಗಾರರು, ಇವರಿಗೆ ಸಿಕ್ಕುವ ಪಾಲು ಬೆಂಕಿ, ಗಂಧಕಗಳು ಉರಿಯುವ ಕೆರೆಯೇ. ಅದು 2ನೇ ಮರಣ. ಪ್ರೈಸ್ ಗಾಡ್. 2ನೇ ಮರಣದ ಕುರಿತಾಗಿ ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಅವರ ಮೇಲೆ ಪ್ರಥಮ ಪುನರುತ್ಥಾನದಲ್ಲಿ ಯಾರು ಸೇರ್ತಾರಲ್ಲ, ಅವರ ಮೇಲೆ 2ನೇ ಮರಣಕ್ಕೆ ಅಧಿಕಾರ ಇಲ್ಲ. ಅಂದರೆ ನರಕಕ್ಕೆ ಅಧಿಕಾರ ಇಲ್ಲ, ಬೆಂಕಿ ಗಂಧಕಗಳಿಂದ ಉರಿಯುವ ಕೆರೆಗೆ ಅಧಿಕಾರ ಇಲ್ಲ. ಇನ್ನೊಂದು ಸತ್ಯ ಹೇಳಿಕ್ಕೆ ಇಷ್ಟಪಡ್ತೇನೆ, ನರಕ ಈಗಾಗಲೇ ರೆಡಿ ಮಾಡಲ್ಪಟ್ಟಿದೆ. ನರಕದಲ್ಲಿ ಇನ್ನೂ ಕೂಡ ಯಾರನ್ನು ಹಾಕಿಲ್ಲ. ಈಗ ಇರುವಂತ ಸ್ಥಳ ಉಪದ್ರವ ಸ್ಥಳ. ಆಂಗ್ಲದಲ್ಲಿ ಹೇಳ್ಬೇಕಾದ್ರೆ ಅದಕ್ಕೆ ಟಾರ್ಮೆಂಟ್ ಪ್ಲೇಸ್ ಅಂತ ಹೇಳ್ತಾರೆ. ಲೂಕ್ 16:19-31 ರಿಚ್ ಮ್ಯಾನ್ ಹೋದ ಸ್ಥಳ ಅದು ಉಪದ್ರವ ಸ್ಥಳ, ಅದು ಟಾರ್ಮೆಂಟ್ ಪ್ಲೇಸ್ ಆಗಿದೆ ಪ್ರಿಯರೇ. ಅದು ಇದೆ, ಪಾತಾಳದಲ್ಲಿ ಉಪದ್ರವ ಸ್ಥಳ ಇದೆ. ಈಗ ಕ್ರಿಸ್ತನಿಲ್ಲದೆ ಸಾಯುವವರು ಆ ಸ್ಥಳಕ್ಕೆ ಹೋಗುತ್ತಾರೆ. ನಿಜವಾದ ನರಕ ರೆಡಿ ಮಾಡಲ್ಪಟ್ಟಿದೆ. ಓದಿ ಯಾರಬೇಕಾದ್ರೆ ಮ್ಯಾಥ್ಯೂ ಚಾಪ್ಟರ್ 25:46, ಮೊದಲು 41 ಮತ್ತು 46. ಮತ್ತು ಇವರು ನಿತ್ಯ ಶಿಕ್ಷೆಗೂ ನೀತಿವಂತರು ನಿತ್ಯ ಜೀವಕ್ಕೂ ಹೋಗುವರು. ಆಮೇಲೆ ಆತನು ಎಡಗಡೆಯಲ್ಲಿರುವವರಿಗೆ ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ಪಿಶಾಚನಿಗೂ ಅವನ ದೂತನಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಕ್ಕೆ ಹೋಗಿರಿ. ಹೌದು, ಆಕ್ಚುಲಿ ಬೆಂಕಿಯ ಕೆರೆ ಅಥವಾ ನರಕ
ಸಿದ್ಧ ಮಾಡಿದ್ದು ಸೈತಾನನಿಗಾಗಿ ಮತ್ತು ಅವನ ದೂತರಿಗಾಗಿ. ಇವತ್ತು ನಾವು ಅದನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಹೋಗ್ಲಿಕ್ಕೆ, ಮನುಷ್ಯ ಅಲ್ಲಿ ಹೋಗ್ಲಿಕ್ಕೆ ಆಯ್ಕೆ ಮಾಡಿಕೊಂಡಿದ್ದಾನೆ. ಅದಕ್ಕಾಗಿ ಅಲ್ಲಿ ಹೋಗಬಾರದೆಂಬ ಕಾರಣಕ್ಕಾಗಿ 2000 ವರ್ಷಗಳ ಹಿಂದೆ ಕರ್ತನ ದೇಶಸ್ವಾಮಿ ಮಾನವನಾಗಿ ಲೋಕಕ್ಕೆ ಬಂದ ನಮ್ಮನ್ನು ತಪ್ಪಿಸುವುದಕ್ಕಾಗಿ, ಬೆಂಕಿಯ ಕೆರೆಯಿಂದ, ನರಕದಿಂದ ನಮ್ಮ ತಪ್ಪಿಸುವುದಕ್ಕಾಗಿ ಲೋಕಕ್ಕೆ ಬಂದನು. ಆ ಮಹಿಮೆಯ ಪದವಿ ತ್ಯಜಿಸಿ ಸಾಮಾನ್ಯ ಮನುಷ್ಯನಾಗಿ, 6 ಅಡಿ ಮನುಷ್ಯನಾಗಿ ದಾಸನ ರೂಪ ಧರಿಸಿ ಈ ಲೋಕಕ್ಕೆ ಬಂದು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು ಉಣಲ್ಪಟ್ಟು 3ನೇ ದಿವಸದಲ್ಲಿ ಪುರಸ ಗೆದ್ದು ಬಂದ ಉದ್ದೇಶ ಏನು ಗೊತ್ತುಂಟ? ನನ್ನನ್ನು ನಿಮ್ಮನ್ನು ಆ ನರಕದಿಂದ ತಪ್ಪಿಸುವುದಕ್ಕಾಗಿಯೇ, ಪಾಪದ ಶಿಕ್ಷೆಯಿಂದ ತಪ್ಪಿಸಿದ್ದಕ್ಕಾಗಿಯೇ ಈ ಲೋಕಕ್ಕೆ ಮಹಿಮೆ ತ್ಯಜಿಸಿ ಬಂದದ್ದು ಪ್ರಿಯರೇ. ಓಕೆ, ನಾವು ಇನ್ನೊಂದು 6ನೇದಾಗಿ ರೆವಲ್ಯೂಷನ್ ಚಾಪ್ಟರ್ 22:7 ಹೀಗೋ ಪ್ರಕಟಣೆ. ಬೇಗನೆ ಬರುತ್ತೇನೆ, ಹಾ. ಈ ಪುಸ್ತಕದಲ್ಲಿ ಬರೆದಿರುವ ಪ್ರವಾದನೆಯ ಮಾತುಗಳನ್ನು ಹಾ. ಕೈಗೊಂಡು ನಡೆಯುವವನು ಧನ್ಯನು ಎಂದು ಕೈಗೊಂಡ ಹೇಳಿದನು. ಇದನ್ನು ರೆವಲ್ಯೂಷನ್ 1:3 ಕೂಡ ಓದಿದ್ದೇವೆ ನೋಡಿ. ರೆವಲ್ಯೂಷನ್ 1:3 ವಾಕ್ಯವನ್ನು ಕೇಳುವನು ಧನ್ಯನು. ರೆವಲ್ಯೂಷನ್ 14:13 ಭಕ್ತನಾಗಿ ಸಾಯುವನು ಧನ್ಯನು. ರೆವಲ್ಯೂಷನ್ 16:15 ಏನಾಗ್ತದೆ? ನಿರ್ವಾಣನಾಗಿ ತನ್ನ ಕಾಯುವನು ಧನ್ಯನು. ರೆವಲ್ಯೂಷನ್ 19:9 ಯಜ್ಞದ ಕುರಿಮಾರಿಯಾದ ವಿವಾಹಕ್ಕೆ ಕರೆಯಲ್ಪಟ್ಟವನು ಧನ್ಯನು. ರೆವಲ್ಯೂಷನ್ 20 ಚಾಪ್ಟರ್ 20 ವರ್ಷ 6 ಪ್ರಥಮ ಪುನರುತ್ಥಾನದಲ್ಲಿ ಸೇರಿವನು ಧನ್ಯನು. 6th ರೆವಲ್ಯೂಷನ್ 22:7 ವಾಕ್ಯವನ್ನು ಕೈಗೊಂಡು ನಡೆಯುವನು ಧನ್ಯನು. 7th ರೆವಲ್ಯೂಷನ್ 22:14 22:14 ತಮ್ಮ ನಿಲುವಂಗಿಗಳನ್ನು ತೊಳಕೊಂಡವರು ಧನ್ಯರು. ತಮ್ಮ ನಿಲುವಂಗಿಗಳನ್ನು ತೊಳಕೊಂಡವರು ಧನ್ಯರು. ಯಾವ ನಿಲುವಂಗಿ? ಆತ್ಮಿಕ ವಸ್ತ್ರ. ಐಸಾಯ ಚಾಪ್ಟರ್ 61 ವರ್ಸಸ್ 10 ಓದ್ತೇವೆ. ಧರ್ಮವೆಂಬ ನಿಲುವಂಗಿ, ರಕ್ಷಣೆ ಎಂಬಂತ ವಸ್ತ್ರ, ಧರ್ಮವೆಂಬ ನಿಲುವಂಗಿ. ಈ ನಿಲುವಂಗಿ ನಾವು ಏನು ಮಾಡಬೇಕು? ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಡುತ್ತಲೇ ಇರಬೇಕು. ನಮ್ಮ ಒಳಗಡೆ ಒಬ್ಬ ಆತ್ಮಿಕ ಮನುಷ್ಯನಿದ್ದಾನೆ. ಅವನೇ ನಿಜವಾದ ಮನುಷ್ಯನು, ನಿಜವಾದ ನಾವಾಗಿದ್ದೇವೆ. ಅವನು ರಕ್ಷಣೆ ಹೊಂದಿದಾಗ ಅವನಿಗೊಂದು ನಿಲುವಂಗಿ ತೊಡಿಸಲಾಗಿದೆ. ಅದು ಧರ್ಮವೆಂಬ ನಿಲುವಂಗಿ, ರಕ್ಷಣೆ ಎಂಬ ವಸ್ತ್ರ ಅವನಿಗೆ ಹೊದ್ದುಕೊಂಡಿದ್ದಾನೆ. ಈ ನಿಲುವಂಗಿ ಯಾವಾಗಲೂ ಯೇಸುವಿನ ರಕ್ತದ ಮೂಲಕ ತೊಳೆಯಲ್ಪಡುತ್ತಲೇ ಇರಬೇಕು, ತೊಳೆಯಲ್ಪಡುತ್ತಲೇ ಇರಬೇಕು ಪ್ರಿಯರೇ. ತೊಳಕೊಂಡವನು ಧನ್ಯನೆಂಬುದಾಗಿ ವಾಕ್ಯ ಭಾಗ 7 ವಿಧವಾದ ಧನ್ಯರ ಬಗ್ಗೆ ಇಡೀ ಪ್ರಕಟಣೆ ಪುಸ್ತಕದಲ್ಲಿ ನಾವು ನೋಡಲಿಕ್ಕೆ ನಮಗೆ ಸಾಧ್ಯ. ರೆವಲ್ಯೂಷನ್ ಚಾಪ್ಟರ್ 1:3 ನಾವು ಬಂದಿದ್ದೇವೆ. ಅದಕ್ಕಿಂತ ಮುಂಚೆ, ನಾವು ಮುಂದಿನ ವಾಕ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ಅಪೊಸ್ತಲ ಯೋಹನ್ನನ ಕುರಿತಾಗಿ ಕೆಲವೊಂದು ವಿವರಗಳನ್ನು ತಿಳಿದುಕೊಳ್ಳುವ ಪ್ರಿಯರೇ. ಜಾನ್ ಚಾಪ್ಟರ್ 21 ವರ್ಸಸ್ 20 ಓದಿಕೊಳ್ಳುವ. ಯೋಹನ್ನನ ಸುವಾರ್ತೆ 21 ಅಧ್ಯಾಯ 20ನೇ ವಾಕ್ಯದಿಂದ ಓದಿಕೊಳ್ಳೋಣ. ಪೇತ್ರನು ತಿರುಗಿಕೊಂಡು ಯೇಸುವಿಗೆ, ಪ್ರಿಯನಾಗಿದ್ದ ಶಿಷ್ಯನು ಹಿಂದೆ ಬರುವುದನ್ನು ಕಂಡನು. ಆ ಶಿಷ್ಯನು ಊಟದಲ್ಲಿ ಯೇಸುವಿನ ಎದೆಯ ಕಡೆಗೆ ಬಾಗಿ, ಸ್ವಾಮಿ, ನಿನ್ನನ್ನು ಹಿಡುಕೊಡುವವನು ಯಾರು ಎಂದು ಕೇಳಿದವನೇ. ಇವನನ್ನು ಪೇತ್ರನು ಕಂಡು ಯೇಸುವನ್ನು, ಸ್ವಾಮಿ, ಇವನ ವಿಷಯವೇನು ಎಂದು ಕೇಳಲು ಯೇಸು ಅವನಿಗೆ, ನಾನು ಬರುವ ತನಕ ಇವನು ಇರಬೇಕೆಂದು ನನಗೆ ಮನಸ್ಸಿದ್ದರೆ ಅದು ನಿನಗೇನು, ನೀನು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು. ಇದರ ದೆಸೆಯಿಂದ ಆ ಶಿಷ್ಯನು ಸಾಯುವುದಿಲ್ಲ ಎಂಬುದಾಗಿ ಮಾತು ಸಹೋದರರಲ್ಲಿ ಹಬ್ಬಿತು. ಆದರೆ ಅವನು ಸಾಯುವುದಿಲ್ಲವೆಂದು ಯೇಸು ಅವನಿಗೆ ಹೇಳಲಿಲ್ಲ. ನಾನು ಬರುವ ತನಕ ಅವನು ಇರಬೇಕು, ನನಗೆ ಮನಸ್ಸಿದ್ದರೆ ಅದು ನಿನಗೇನು ಎಂತಲೇ ಅವನನ್ನು ಹೇಳಿದನು. ಇದರ ಅರ್ಥ ಏನೆಂದರೆ ಪ್ರಿಯರೇ, ನಾವು 2 ಕಿಂಗ್ ಚಾಪ್ಟರ್ 2:11 2 ಅರಸುಗಳು 2:11 ವಾಕ್ಯದಲ್ಲಿ ಎಲಿಯನ ಬಗ್ಗೆ ನಾವು ಓದ್ತೇವೆ. ರಥಾಶ್ವಗಳ ಒಂದು ಕುದುರೆಗಳು ಆ ಬೆಂಕಿಯ ಒಂದು ಮೂಲಕವಾಗಿ ಒಂದು ಕುದುರೆಗಳು ರಥದ ಓದಿ ವಾಕ್ಯವನ್ನು. ಅವರು ಮಾತಾಡುತ್ತಾ ಮುಂದೆ ಹೋಗುತ್ತಿರುವಾಗ ಪಕ್ಕನೆ ಅಗ್ನಿಮಯವಾದ ರಥರಥಾಶ್ವಗಳು ನಡುವೆ ಬಂದು ಅವರನ್ನು ವಿಂಗಡಿಸಿದವು. ಎಲಿಯನು ಸುಳಿಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಹೋದನು. ಇಲ್ಲಿ ನಾವು ನೋಡ್ತೇವೆ, ಎಲಿಯನನ್ನು ದೇವರು ಯಾವುದೊಂದು ಸ್ಥಳದಲ್ಲಿ ಆತನು ಇಟ್ಟಿದ್ದಾನೆ. ಇವತ್ತಿಗೂ ಕೂಡ ಎಲಿಯನನ್ನು ದೇವರು ಒಂದು ಸ್ಥಳದಲ್ಲಿ ಇಟ್ಟಿದ್ದಾನೆ ಪ್ರಿಯರೇ. ಎರಡನೇದಾಗಿ ಜೆನಿಸಿಸ್ ಚಾಪ್ಟರ್ 5:22-24 ಆದಿಕಾಂಡ 5ನೇ ಅಧ್ಯಾಯ 22-24 ವಾಕ್ಯದಲ್ಲಿ ಹನೋಕನ್ನು 300 ವರ್ಷ ದೇವರೊಂದಿಗೆ ನಡೆದದರಿಂದ ಅನ್ಯೋನ್ಯವಾಗಿ ಅವನು ಕಾಣದೆ ಹೋದನು, ಅಂದ್ರೆ ಎತ್ತಲ್ಪಟ್ಟನೆಂಬುದಾಗಿ ಬರೆಯಲ್ಪಟ್ಟಿದೆ. ಓದಿ.
ಮೆತುಶೇಲನು ಹುಟ್ಟಿದ ಮೇಲೆ ಹನೋಕನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ದೇವರ ಅನ್ಯೋನ್ಯತೆಯಲ್ಲಿ 300 ವರ್ಷ ಬದುಕಿದನು. ಅವನು ಬದುಕಿದ ಕಾಲವೆಲ್ಲ 365 ವರ್ಷ. ಹನೋಕನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಇರುವಾಗ ದೇವರು ಅವನನ್ನು ಕರೆದುಕೊಂಡದರಿಂದ ಕಾಣದೆ ಹೋದನು. ಕಾಣದೆ ಎತ್ತಲ್ಪಟ್ಟನು. ಹನೋಕನನ್ನು ಕೂಡ ಯಾವುದೊಂದು ಸ್ಥಳದಲ್ಲಿ ದೇವರು ಇಟ್ಟಿದ್ದಾನಂತೆ. ಇಲ್ಲಿ ಯೋಹನ್ನನ ಕುರಿತು ಓದುವುದಾದರೆ ಯೇಸು ಕ್ರಿಸ್ತನ 12 ಶಿಷ್ಯರ ಮರಣವನ್ನು 11 ಶಿಷ್ಯರ ಮರಣದ ಕುರಿತು ಎಲ್ಲ ಚರಿತ್ರೆ ಬರೆಯಲ್ಪಟ್ಟಿದೆ. ಅಪೊಸ್ತಲ ಯೋಹನ್ನನು ಹೇಗೆ ಸತ್ತ, ಎಲ್ಲಿ ಸತ್ತ, ಅವನ ಚರಿತ್ರೆ ಇಲ್ಲಿಯವರೆಗೆ ಯಾರು ಕೂಡ ಗೊತ್ತಿಲ್ಲ. ಅಲ್ಲಲುಯ್ಯ. 11 ಜನ ಶಿಷ್ಯರ ಮರಣದ ಚರಿತ್ರೆ ಬರೆಯಲ್ಪಟ್ಟಿದೆ, ಹೇಗೆ ಸತ್ತರು ಎಂಬುದಾಗಿ. ಆದರೆ ಅಪೊಸ್ತಲ ಯೋಹನ್ನನು ಹೇಗೆ ಸತ್ತು ಹೋದ ಎಂಬುದಾಗಿ ಯಾರಿಗೂ ಕೂಡ ಇಲ್ಲಿಯವರೆಗೆ ಗೊತ್ತಿಲ್ಲ. ಅದರ ಅರ್ಥ ಏನು ಗೊತ್ತುಂಟ? ಯೇಸು ಕ್ರಿಸ್ತನ ವಾರ್ತೆ 100ಕ್ಕೆ 100% ಸತ್ಯ. ಒಂದು ವೇಳೆ ಅಪೊಸ್ತಲ ಯೋಹನ್ನನನ್ನು ಮರಣ ಇಲ್ಲದೆ ಯಾವುದೇ ಒಂದು ಸ್ಥಳದಲ್ಲಿ ಆತನು ಇಟ್ಟಿರಬಹುದು. ಆತನ ಬರೋಣದಲ್ಲಿ ನಮ್ಮ ಜೊತೆಲಿ ಆತನು ಕೂಡ ಎತ್ತಲ್ಪಡಲಿಕ್ಕೆ ಸಾಧ್ಯತೆ ಇದೆ. ಪ್ರಿಯರೇ, ನಾನು ಸಾಧು ಸುಂದರ್ ಸಿಂಗ್ ರವರ ಒಂದು ಪುಸ್ತಕ ಓದಿದ್ದೆ. ಅದರಲ್ಲಿ ಅವರು ಟಿಬೆಟ್ಟಿಂದ ಬರುವಂಥ ಸಂದರ್ಭದಲ್ಲಿ ಈ ಒಂದು ಹಿಮಾಲಯ ಪರ್ವತ, ಆತನು ಒಂದು ಕಡೆ ಗುಹೆಯ ಮುಂದೆ ಬಿದ್ದು ಬಿಡ್ತಾನೆ, ಕಾಲ್ಜಾರಿ. ಒಂದು ಗುಹೆ ಅಲ್ಲಿತ್ತು. ಗುಹೆ ಒಳಗೆ ಆತ ನೋಡಿದಾಗ ರೋಮ ಎಲ್ಲ ತಲೆ ಕೂದಲು ರೋಮ ಎಲ್ಲ ಬೆಳೆದು ಒಬ್ಬ ವ್ಯಕ್ತಿಯನ್ನು ಆತ ನೋಡ್ತಾ ಇದ್ದಾನೆ. ಕೊನೆಗೆ ಒಳಗೆ ಬಾ ಸಾಧು ಸುಂದರ್ ಸಿಂಗ್ ಅಂತ ಆ ಸ್ವರ ಹೇಳಿತು. ಇವನಿಗೆ ಆಶ್ಚರ್ಯ, ನನ್ನ ಸ್ವರವನ್ನು ಯಾರು ಇಲ್ಲಿ, ನನ್ನ ಹೆಸರನ್ನು ಯಾರು ಇಲ್ಲಿ ಕರೀತಿದ್ದಾರೆ ಎಂಬುದು. ಒಳಗೆ ಹೋದಾಗ ಅವರ ಒಂದು ಕೈಲಾಸ ಮಹರ್ಷಿ ಅಲ್ಲಿದ್ದರು. ಆ ಕೈಲಾಸ ಮಹರ್ಷಿ ಅವರು ಆತನಿಗೆ ಕೆಲವೊಂದು ರಹಸ್ಯಗಳನ್ನು ಬಿಚ್ಚಿಡ್ತಾ ಇದ್ದಾರೆ. ಸುಮಾರು 500 ವರ್ಷದಿಂದ ಅವರು ಜೀವಂತವಾಗಿದ್ದಾರೆ ಎಂಬುದಾಗಿ, ಯೇಸು ಕ್ರಿಸ್ತನ ಬರೋಣದವರೆಗೆ ಅವರು ಜೀವಂತವಾಗಿರ್ತಾರೆ ಎಂಬುದಾಗಿ ಅವರಿಗೆ ದೇವರು ಹೇಳಿದ್ದಾನೆ. ಅವರಿಗೊಂದು ಸೇವೆ ಕೊಡಲ್ಪಟ್ಟಿದೆ, ಲೋಕಕ್ಕಾಗಿ ಪ್ರಾರ್ಥಿಸುವಂಥ ಒಂದು ಸೇವೆ. ಲೋಕಕ್ಕೋಸ್ಕರ, ದೇಶಗಳಿಗಾಗಿ ಅವರು ವಿಜ್ಞಾಪನೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಎಂಬುದಾಗಿ ಅವರು ಸಾಧು ಸುಂದರ್ ಸಿಂಗ್ ಅವರಿಗೆ ಹೇಳಿದರಂತೆ. ಹಾಗಾದರೆ ನಾವು ಒಂದು ತಿಳ್ಕೋಬೇಕು, ಅಪೊಸ್ತಲ ಯೋಹನ್ನನನ್ನು ಯಾವುದೋ ಒಂದು ಸ್ಥಳದಲ್ಲಿ ದೇವರು ಇಟ್ಟಿರುವುದಕ್ಕೆ ಸಾಧ್ಯತೆ ಇದೆ. ಪ್ರಿಯರೇ, ಯೇಸು ಸ್ವಾಮಿಯ ವಾರ್ತೆಯು ಅದು ಸತ್ಯವಾದದ್ದು. ಲೂಕ್ 21:13, ಮ್ಯಾಥ್ಯೂ 24:35, ಲೂಕ 21:33, ಮತ್ತ 24:35 ಹೇಳ್ತದೆ, ಭೂಮಿ ಮತ್ತು ಆಕಾಶಗಳು ಅಳಿದು ಹೋದರು, ನನ್ನ ಮಾತುಗಳು ಅದು ಎಂದಿಗೂ ಅಳಿದು ಹೋಗುವುದಿಲ್ಲ ಎಂಬುದಾಗಿ. ಪ್ರೈಸ್ ಗಾಡ್. ದೇವರ ವಾರ್ತೆಯು ಅದು ನೆರವೇರುವಂಥದ್ದು, ಅದು ಸತ್ಯವಾಗಿದೆ, ಅದು ಖಂಡಿತ ಅದು ನಡೆಯುವಂಥದ್ದು ಎಂಬುದಾಗಿ ನಾವು ತಿಳ್ಕೊಳ್ತಕ್ಕದ್ದು. ಎರಡನೇದಾಗಿ, ಅಪೊಸ್ತಲ ಯೋಹನ್ನನು ಅವನು ಕೇವಲ ಅಪೊಸ್ತಲ ಮಾತ್ರವಲ್ಲ, ಅವನೊಬ್ಬ ಪ್ರವಾದಿ ಕೂಡ ಆಗಿದ್ದಾನೆ. ನಾವು ನೋಡೋದಾದರೆ ಕಡೆ ಕಾಲದ ಭವಿಷ್ಯತ್ ಕಾಲದಲ್ಲಿ ನಡೆಯುವಂಥ ಕಡೆ ಕಾಲದ ವಿಷಯದಲ್ಲಿ ದೇವರು ಪ್ರಕಟ ಮಾಡಿದ್ದು ಒಂದು ದಾನಿಯೇಲನಿಗೆ, ಪ್ರವಾದಿ ದಾನಿಯೇಲನಿಗೆ. ಎರಡನೇದಾಗಿ ದೇವರು ಪ್ರಕಟ ಮಾಡಿದ್ದು ಅಪೊಸ್ತಲ ಯೋಹನ್ನನಿಗೆ. ಇಬ್ಬರೇ ವ್ಯಕ್ತಿಗಳಿಗೆ ದೇವರು ಪ್ರಕಟ ಮಾಡಿದ್ದನ್ನು ನೋಡಲಿಕ್ಕೆ ನಮಗೆ ಸಾಧ್ಯ. ಇಬ್ಬರು ಕೂಡ ಪ್ರವಾದಿಗಳು. ದಾನಿಯೇಲನ ಪುಸ್ತಕನ ಓದಿಕೊಳ್ಳುವ, ದಾನಿಯೇಲ 1:17-20 ವಾಕ್ಯ ಓದುವ. ಬುಕ್ ಆಫ್ ಡ್ಯಾನಿಯಲ್ ಚಾಪ್ಟರ್ 1:17-20. ಹೀಗಿರಲು ದೇವರು ಆ 4 ಮಂದಿ ಯುವಕರಿಗೆ ಸಕಲ ಶಾಸ್ತ್ರಗಳಲ್ಲಿಯೂ ವಿದ್ಯೆಗಳಲ್ಲಿಯೂ ಜ್ಞಾನ ವಿವೇಕಗಳನ್ನು ದಯಪಾಲಿಸಿದನು. ದಾನಿಯೇಲನು ಸಮಸ್ತ ಸ್ವಪ್ನಗಳನ್ನು ದಿವ್ಯ ದರ್ಶನಗಳನ್ನು ಗ್ರಹಿಸುವುದರಲ್ಲಿ ಪ್ರವೀಣನಾದನು. ರಾಜನು ನೇಮಿಸಿದ ಕಾಲವು ಕಳೆದು ಯುವಕರನ್ನು ಸನ್ನಿಧಿಗೆ ಕರೆತಕ್ಕ ಸಮಯವು ಬಂದಾಗ ಕಂಚುಕಿಯರ ಅಧ್ಯಕ್ಷನು ಅವರನ್ನು ನೆಬೂಕದ್ನೆಚ್ಚರನ ಸಮ್ಮುಖಕ್ಕೆ ಕರೆತಂದನು. ರಾಜನು ಅವರ ಸಂಗಡ ಮಾತನಾಡುವಾಗ ಆ ಸಮಸ್ತ ಯುವಕರಲ್ಲಿ ದಾನಿಯೇಲ, ಹನನ್ಯ, ಮಿಶಾಯೇಲ, ಅಜರ್ಯ ಇವರ ಹಾಗೆ ಯಾರೂ ಕಂಡು ಬರಲಿಲ್ಲ. ಅವರು ಎಲ್ಲ ಇದರಲ್ಲಿ ಆದ ಕಾರಣ ಅವರು ರಾಜನ ಸನ್ನಿಧಿ ಸೇವಕರಾದರು. ಬಳಿಕ ಇನ್ನೊಂದು ವಾಕ್ಯ ಓದಿ, ಡ್ಯಾನಿಯಲ್ ಚಾಪ್ಟರ್ 4:7-9. ದಾನಿಯೇಲ 4:7-9. ದಾನಿಯೇಲ 4:7-9. ಜೋಯಿಸರು, ಮಂತ್ರವಾದಿಗಳು, ಪಂಡಿತರು, ಶಾಕುನಿಕರು ಇವರು ಸಮ್ಮುಖಕ್ಕೆ ಬಂದಾಗ ನಾನು ಆ ಕನಸನ್ನು ತಿಳಿಸಲು ಅವರು ಅದರ ಅಭಿಪ್ರಾಯವನ್ನು ವಿವರಿಸಲಾರದೆ ಹೋದರು. ಓಕೆ, ಡ್ಯಾನಿಯಲ್ ಚಾಪ್ಟರ್ 5:12, 5:12. ಬೆಲ್ತೆಶಚ್ಚರನು ಎಂಬ ಅಡ್ಡ ಹೆಸರನ್ನು ರಾಜನಿಂದ ಹೊಂದಿದ ಈ ದಾನಿಯೇಲನಲ್ಲಿ ಪರಮ ಬುದ್ಧಿಯು ಜ್ಞಾನವೂ ವಿವೇಕವೂ
ಕನಸುಗಳ ಅರ್ಥವನ್ನು ತಿಳಿಸುವ ಜಾಣತನವು, ಒಗಟು ಬಿಡಿಸುವ ಮಾತು ಚಮತ್ಕಾರವು, ಗುಂಜುಗಂಟು ಬಿಚ್ಚುವ ಚಾತುರ್ಯವು ತೋರಿ ಬಂದಿದ್ದರಿಂದಲೇ ಹಾಗೆ ನೇಮಿಸಿದನು. ಡ್ಯಾನಿಯಲ್ 8:17 8:17 ದಾನಿಯೇಲ್ 8:17 8:17. ಅದರಂತೆ ಅವನು ನನ್ನ ಬಳಿಗೆ ಬಂದನು. ಅವನು ಬರಲು ನಾನು ಭಯಭ್ರಾಂತನಾಗಿ ಅಡ್ಡಬಿದ್ದೆನು. ನನಗೆ ಅವನು, ನರಪುತ್ರನೇ, ಇದು ಮಂದಟ್ಟಾಗಿರಲಿ, ಇದು ಅಂತ್ಯಕಾಲದಲ್ಲಿ ನೆರವೇರುವ ಕನಸು ಎಂದು ಹೇಳಿದನು. 8:19 ನನಗೆ ಇಗೋ, ದೇವರು ತನ್ನ ಕೋಪವನ್ನು ತೀರಿಸುವ ಮುಂದಿನ ಕಾಲದಲ್ಲಿ ನಡೆಯತಕ್ಕದ್ದನ್ನು ನಿನಗೆ ತಿಳಿಸುವೆನು. ಮುಂದಿನ ಕಾಲದಲ್ಲಿ ನಡೆಯತಕ್ಕದ್ದನ್ನು ನಿನಗೆ ತಿಳಿಸುವೆನು. 9:23 ನಿನ್ನ 9:23 ನಿನ್ನ ವಿಜ್ಞಾಪನೆಯ ಆರಂಭದಲ್ಲಿಯೇ ದೇವರ ಅಪ್ಪಣೆಯಾಯಿತು. ಅದನ್ನು ನಿನಗೆ ತಿಳಿಸಲು ಇಲ್ಲಿಗೆ ಬಂದಿದ್ದೇನೆ. ನೀನು ದೇವರಿಗೆ ಅತಿ ಪ್ರಿಯ. ಈ ದೈವೋಕ್ತಿಯನ್ನು ಯೋಚಿಸು. 10:1 ಪಾರಸಿಯ ರಾಜನಾದ ಕೋರೇಶನ ಆಳ್ವಿಕೆಯ 3ನೇ ವರ್ಷದಲ್ಲಿ ಬೆಲ್ಟೆಚ್ಚರನೆಂಬ ದಾನಿಯೇಲನಿಗೆ ಒಂದು ಸಂಗತಿಯು ಪ್ರಕಟವಾಯಿತು. 11:12 11:12 ಆಗ ಅವನು ನನಗೆ, ದಾನಿಯೇಲನೇ, ಅತಿ ಪ್ರಿಯನೇ, ನಾನು ನುಡಿಯುವ ಮಾತುಗಳನ್ನು ಗ್ರಹಿಸು, ನಿಂತುಕೋ, ಈಗ ನಿನ್ನ ಬಳಿಗೆ ಕಳಿಸಲ್ಪಟ್ಟಿದ್ದೇನೆ ಎಂದು ಹೇಳಿದನು. ಹೇಳಿದ ಕೂಡಲೇ ನಾನು ನಡುಗುತ್ತಾ ನಿಂತುಕೊಂಡೆನು. ನೋಡಿ, ಭವಿಷ್ಯತ್ ಕಾಲದ ಕುರಿತಾಗಿರುವ ಎಲ್ಲ ಸತ್ಯಗಳನ್ನು ದೇವರು ದಾನಿಯೇಲನಿಗೆ ಯಾವ ವಿಧವಾಗಿ ಇಲ್ಲಿ ಪ್ರಕಟಪಡಿಸುವಂಥದ್ದನ್ನು ಕಾಣ್ತವೆ. ಯಾಕಂದರೆ ದಾನಿಯೇಲನು ಒಬ್ಬ ಪ್ರವಾದಿಯಾಗಿದ್ದನು. ಎರಡನೇದಾಗಿ ಅಪೊಸ್ತಲ ಯೋಹನನ ಕುರಿತು ಓದ್ತೇವೆ. ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 1:1-2 ಪ್ರಕಟಣೆ 1ನೇ 2ನೇ ವಾಕ್ಯ ಓದಿಕೊಳ್ಳೋಣ. ಯೋಹಾನನು ತಾನು ಕಂಡದ್ದನ್ನೆಲ್ಲ ತಿಳಿಸುವವನಾಗಿ ದೇವರ ವಾಕ್ಯದ ತಾನು ವಿಷಯವಾಗಿಯೂ ಕಂಡದ್ದನ್ನೆಲ್ಲ ಅವನು ಏನ್ ಮಾಡ್ತಾ ಇದ್ದಾನೆ? ಕಂಡ ದರ್ಶನವನ್ನು ಕಣ್ಣಾರೆ ಕಂಡ ದರ್ಶನಗಳನ್ನು ಆತನು ಬರೀತಾ ಇದ್ದಾನೆ. 11 ವರ್ಸ್ ಸೇಮ್ ಚಾಪ್ಟರ್, ಡ್ಯಾನಿಯಲ್ ಚಾಪ್ಟರ್ 1:11. ಅದು ನೀನು ನೋಡುವುದನ್ನು ನೋಡಿ, ನೋಡುವುದನ್ನು ಮುಂದೆ ಪುಸ್ತಕದಲ್ಲಿ ಬರೆದು ಎಫೆಸ, ಸ್ಮುರ್ನ, ಪೆರ್ಗಮ, ತುವತೈರ, ಸಾರ್ದಿಸ್, ಫಿಲದೆಲ್ಫಿಯಾ, ಲವೋದಿಕಿಯ ಎಂಬ 7 ಪಟ್ಟಣಗಳ ಸಭೆಗಳಿಗೆ ಕಳಿಸಬೇಕೆಂದು ಜ್ಞಾನ ದೃಷ್ಟಿಯಲ್ಲಿ ನೋಡುವವನು ಪ್ರವಾದಿಯಾಗಿದ್ದಾನೆ. ಅದರ ಮುಂದೆ ನಾವು ನೋಡ್ತೇವೆ. 19 ವರ್ಷ ಕೂಡ ಓದಿ, ರೆವಲ್ಯೂಷನ್ 1:19. ಆದುದರಿಂದ ನೀನು ಕಂಡವುಗಳನ್ನು, ಈಗ ನಡೆಯುತ್ತಿರುವವುಗಳನ್ನು, ನೀನು ಕಂಡವುಗಳನ್ನು, ಅಲ್ಲೇನಿರ್ತದೆ? ಕಂಡವುಗಳನ್ನು, ನೀನು ನೋಡುತ್ತಿರುವವುಗಳನ್ನು. ಅವನು ಪರಲೋಕವನ್ನು ನೋಡಿದ, ಭವಿಷ್ಯತ್ ಕಾಲವನ್ನು ಆತ ನೋಡಿದ, ಭವಿಷ್ಯತ್ ಕಾಲದ ನಡಿಲಿಕ್ಕಿರುವ ಸಂಗತಿ ನೋಡಿದ, ಅಂತ್ಯಕಾಲದ ಘಟನೆಗಳನ್ನು ನೋಡಿದ. ಪ್ರೈಸ್ ಗಾಡ್. ಒಬ್ಬ ಪ್ರವಾದಿ ಜ್ಞಾನ ದೃಷ್ಟಿಯಲ್ಲಿ ಆತ ನೋಡೋದಕ್ಕೆ ಸಾಧ್ಯವಿದೆ ಪ್ರಿಯರೇ. ಅಲ್ಲಲ್ಲಿಯ ಅಪೊಸ್ತಲ ಯೋಹನನು ಕೇವಲ ಅಪೊಸ್ತಲ ಮಾತ್ರವಲ್ಲ, ಅವನೊಬ್ಬ ಪ್ರವಾದಿ ಕೂಡ ಆಗಿದ್ದಾನೆ ಎಂಬುದಾಗಿ ನಾವು ತಿಳಿದುಕೊಳ್ಳತಕ್ಕದ್ದು. ಅದಕ್ಕಾಗಿ 1 ಜಾನ್ ಚಾಪ್ಟರ್ 4:1-4 ಅಲ್ಲಿ ಮುಂದಿನ ಕಾಲದಲ್ಲಿ ಕೆಲವರು ತಪ್ಪಾದ ಆತ್ಮಗಳು ಬರ್ತವೆ, ಕ್ರಿಸ್ತವಾದಿ ಆತ್ಮ ಬರ್ತದೆ ಎಂಬುದಾಗಿ ಅಲ್ಲಿ ಎಚ್ಚರಿಸಿ ಹೇಳುವಂಥದ್ದನ್ನು ಕೂಡ ನಾವು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತಾ ಇದೆ. ಓಕೆ, ನಾವು ಮುಂದಕ್ಕೆ ನಾವು ನೋಡುವ ಈ ಪ್ರವಾದಿ ಎಂದರೆ ಯಾರು ಅದನ್ನು ಚೆನ್ನಾಗಿ ನಾವು ಮೊದಲು ತಿಳ್ಕೋಬೇಕು. ಪ್ರವಾದಿ ಎಂದರೆ ಒಂದನೇದಾಗಿ ಪ್ರವಾದಿ ಎಂದರೆ ಯಾರು? ಹೂ ಇಸ್ ಪ್ರಾಫೆಟ್? ಒಂದನೇದಾಗಿ ನಂಬರ್ಸ್ ಚಾಪ್ಟರ್ 12:6 ಅರಣ್ಯಕಾಂಡ 12ನೇ 6ನೇ ವಾಕ್ಯ, ಜ್ಞಾನ ದೃಷ್ಟಿಯಲ್ಲಿ ಕಾಣುವವನು, ಜ್ಞಾನ ದೃಷ್ಟಿಯಲ್ಲಿ ಪ್ರಕಟಣೆ ಹೊಂದುವವನು. ಓದಿ. ಅವರು ಬಂದಾಗ ಆತನು, ನನ್ನ ಮಾತನ್ನು ಕೇಳಿರಿ, ನಿಮ್ಮಲ್ಲಿ ಪ್ರವಾದಿ ಇದ್ದರೆ ನಾನು ಅವನಿಗೆ ಜ್ಞಾನ ದೃಷ್ಟಿಯಲ್ಲಿ ಕಾಣಿಸಿಕೊಳ್ಳುವೆನು. ಉದಾಹರಣೆಗೆ ಓಕೆ ಸಾಕು, ಜ್ಞಾನ ದೃಷ್ಟಿಯಲ್ಲಿ ಕಾಣಿಸಿಕೊಳ್ಳುವೆನು. ನಿಮಗೆ ಗೊತ್ತಿರಬೇಕು, 2 ಕಿಂಗ್ ಚಾಪ್ಟರ್ 5:22-26 ವಾಕ್ಯ ಓದಿದ್ರೆ ನಮಗೆ ಚೆನ್ನಾಗಿ ಅರ್ಥ ಆಗ್ತದೆ. ಅಲ್ಲಿ ನಾಮಾನ ಎಂಬಂತ ಸಿರಿಯಾದ ಅಧಿಪತಿ ಅಥವಾ ಸೇನಾಧಿಕಾರಿ ಕುಷ್ಠರೋಗ ಸೌಖ್ಯವಾಯಿತು. ಅವನು ಕೆಲವೊಂದು ಬಹುಮಾನಗಳನ್ನು ಎಲಿಷನಿಗೆ ಕೊಡ್ತಾನೆ. ಎಲಿಷ ಹೇಳ್ತಾನೆ, ಇದರಲ್ಲಿ ನಾನು ಮುಟ್ಟುವುದಿಲ್ಲ. ಕೊನೆಗೆ ಅವನು ಹೊರಟು ಹೋಗ್ತಾನೆ, ಮಣ್ಣನ್ನು ತಗೊಂಡು ಅಲ್ಲಿದ್ದು ಹೊರಟು ಹೋಗ್ತಾನೆ. ಆದ ಅವನ ಸೇವಕನ ಗೇಜಿ ಅದನ್ನು ನೋಡಿದ. ಗೇಜಿ ನೋಡಿ ಏನು ಮಾಡ್ತಾನೆ, ಮೆಲ್ಲಗೆ ಎಲಿಷನಿಗೆ ಗೊತ್ತಾಗದ ಅವನ ಹಿಂದೆ ಹೋಗಿ ಕೆಲವು ದುಸ್ತು ಬಟ್ಟೆ, ಕೆಲವು ಬೆಳ್ಳಿಗಟ್ಟಿಗಳನ್ನು ತಗೊಂಡು ಬರ್ತಾನೆ. ಅವನು ಎಲ್ಲಿ ಒಂದು ಕಡೆ ಉಗಿದಿಡ್ತಾನೆ, ಅಡಗಿಸಿಡ್ತಾನೆ. ಕೊನೆಗೆ ಅಲ್ಲಿಗೆ ಬಂದಾಗ, ತಿರುಗಿ ಎಲಿಷನ ಬಳಿಗೆ ಬಂದಾಗ, ಗೇಜಿ ಎಲ್ಲಿಗೆ ಹೋಗಿದ್ದೆ ಅಂತ ಕೇಳ್ತಾನೆ. ಆ ಗೇಜಿ ಎಲ್ಲಿ ಹೋಗಲಿಲ್ಲ. ಎಲಿಷನ್ ಹೇಳ್ತಾ ಗೊತ್ತುಂಟ, ಜ್ಞಾನ 20ರಿಂದ ಓದಿ.
ಅವರು ಹೋದ ನಂತರ ಇವನು ತನ್ನ ಯಜಮಾನನ ಬಳಿಗೆ ಬಂದನು. ಹಾ. ಎಲೀಷನು ಅವನನ್ನು, ಗೇಹಜಿಯೇ, ಎಲ್ಲಿಗೆ ಹೋಗಿ ಬಂದಿ ಎಂದು ಕೇಳಿದನು. ಅದಕ್ಕೆ ಅವನು, ನಿನ್ನ ಸೇವಕನಾದ ನಾನು ಎಲ್ಲಿಯೂ ಹೋಗಲಿಲ್ಲ ಎಂದು ಉತ್ತರ ಕೊಟ್ಟನು. ಆಗ ಎಲೀಷನು ಅವನಿಗೆ, ಒಬ್ಬನು ರಥದಿಂದ ಇಳಿದು ಬಂದು ನಿನ್ನನ್ನು ಎದುರುಗೊಂಡದ್ದು ನನ್ನ ಜ್ಞಾನ ದೃಷ್ಟಿಗೆ ಕಾಣಿಸಲಿಲ್ಲವೆಂದು ನನ್ನ ಜ್ಞಾನ ದೃಷ್ಟಿ ಕಾಣಿಸಲಿಲ್ಲವೋ? ಎನಿಸುತ್ತೀಯೋ? ದ್ರವ್ಯ ಬಟ್ಟೆಗಳನ್ನು, ಎಣ್ಣೆ ಮರದ ತೋಪುಗಳು, ದ್ರಾಕ್ಷಿ ತೋಟಗಳು, ಕುರಿದನಗಳು, ದಾಸ ದಾಸಿ ಜನವು, ಇವುಗಳನ್ನು ಸಂಪಾದಿಸುವುದಕ್ಕೆ ಇದು ಸಮಯವೋ? ಆಮೇನ್. ಅಲ್ಲಿ ಜ್ಞಾನ ದೃಷ್ಟಿಯಲ್ಲಿ ಅವನಲ್ಲಿ ಕೋಣೆ ಒಳಗಿಳಿದ್ರು ಕೂಡ ಎಲೀಷನು ಜ್ಞಾನ ದೃಷ್ಟಿ ನಡೆಯುವಂತ, ಆತನ ಹಿಂದುಗಡೆ ನಡೆಯುವಂತ ಎಲ್ಲ ಸಂಗತಿಗಳನ್ನು ತಿಳಿದುಕೊಳ್ಳುವುದನ್ನು ಅಲ್ಲಿ ನಾವು ಕಾಣ್ತೇವೆ. ಪ್ರವಾದಿ ಎಂದರೆ ಜ್ಞಾನ ದೃಷ್ಟಿಯಲ್ಲಿ ಪ್ರಕಟಣೆ ಹೊಂದಿಕೊಳ್ಳುವವನು. ಎರಡನೇದಾಗಿ ನಂಬರ್ ಚಾಪ್ಟರ್ 12:8 ವರ್ಸ್, ಅರಣ್ಯಕಾಂಡ 12:8 ಓದ್ತೇವೆ, ಮುಖಾಮುಖಿ ದೇವರ ದರ್ಶನ ಪಡ್ಕೊಳ್ಳುವವನು. ಓದಿ. ಅವನ ಸಂಗಡ ನಾನು ಗೂಢವಾಗಿ ಅಲ್ಲ, ಪ್ರತ್ಯಕ್ಷದಲ್ಲಿ ಸ್ಪಷ್ಟವಾಗಿಯೇ ಮಾತಾಡುವೆನು. ಅವನು ಯೆಹೋವನ ಸ್ವರೂಪವನ್ನೇ ದೃಷ್ಟಿಸುವನು. ಹೀಗಿರಲು ನೀವು ನನ್ನ ಸೇವಕರಾದ ಗೂಢವಾಗಿ ಎಲ್ಲ, ಪ್ರತ್ಯಕ್ಷವಾಗಿ ಮುಖಾಮುಖಿಯಾಗಿ ಕಾಣ್ತಾನೆಂಬಂತ ಸಾಕ್ಷಿ ದೇವರು ಮೋಶೆ ಕುರಿತಾಗಿ ಅಲ್ಲಿ ಕೊಡುವುದನ್ನಲ್ಲಿ ನಾವು ಕಾಣ್ತಾ ಇದ್ದೇವೆ. ಪ್ರವಾದಿ ಅವನು ಮುಖಾಮುಖಿಯಾಗಿ ದೇವರು ನೋಡ್ಲಿಕ್ಕೆ ಸಾಧ್ಯ ಇದೆ ಎಂಬುದಾಗಿ ಈ ವಾಕ್ಯದ ಆಧಾರದಲ್ಲಿ ನಾವು ತಿಳ್ಕೊಳ್ತೇವೆ. ಮೂರನೇದಾಗಿ ಥರ್ಡ್ ನಾವು ನೋಡುವುದಾದ್ರೆ, ಪ್ರವಾದಿ ಎಂಬುದಾಗಿ ಹೇಳ್ಬೇಕಾದ್ರೆ ಆತನು ದೇವರ ಭಾರವನ್ನು ಹೊತ್ತುಕೊಳ್ಳುವವನು. ನಾವು 1 ಕಿಂಗ್ ಚಾಪ್ಟರ್ 17:1 ಓದುವ. 1 ಕಿಂಗ್ 17:1, 1 ಗಿಲ್ಯಾದಿನ ಪ್ರವಾಸಿಗಳಲ್ಲಿ ತಿಷ್ಬಿಯನಾದ ಎಲಿಯ ಎಂಬವನು ಆಹಾಬನಿಗೆ, ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಇಸ್ರಾಯೇಲ್ ದೇವರಾದ ಯೆಹೋವನಾಣೆ, ನಾನು ಸೂಚಿಸದ ಹೊರತು ಇಂದಿನಿಂದ ಕೆಲವು ವರ್ಷಗಳವರೆಗೆ ಮಳೆಯಾಗಲಿ ಮಂಜಾಗಲಿ ಬೀಳುವುದಿಲ್ಲ ಅಂದನು. ನೋಡಿ, ಇಲ್ಲಿ ಇಸ್ರೇಲ್ ಜನರು ಹಿಂದಕ್ಕೆ ಹೋಗಿದ್ದಾರೆ, ಲೋಕದ ಕಡೆಗೆ ಹೋಗಿದ್ದಾರೆ. ಬಾಳ ಮತ್ತು ಅಶೇರ ದೇವತೆಗಳನ್ನು ಅವರು ಆರಾಧನೆ ಮಾಡ್ತಾ ಇದ್ದಾರೆ. ಸತ್ಯ ದೇವರು ಏನ್ ಮಾಡ್ತಾನೆ, ಕೊನೆಗೆ 3.5 ವರ್ಷಗಳ ಕಾಲ ಮಳೆಯನ್ನಲ್ಲಿ ತಡೆದು ನಿಲ್ತಾನೆ. ಆ ಉಪದ್ರವ ಕಾಲದಲ್ಲಿ ಕೊನೆಯಲ್ಲಿ ಅವರೆಲ್ಲರೂ ಕರ್ಮೆಲ್ಲ ಬೆಟ್ಟದ ಮೇಲೆ ನಾವು ನೋಡ್ತೇವೆ, ತಿರುಗಿ ದೇವರ ಸಮ್ಮುಖದಲ್ಲಿ ಬೆಂಕಿ ಹಿಡಿದಾಗ ಅದು ತಿರುಗಿ ಬರುವಂಥದ್ದು ಕಾಣಲಿಕ್ಕೆ ನಮಗೆ ಸಾಧ್ಯ. ಎಲಿಯನು ಏನ್ ಮಾಡಿದ? ದೇವರ ಭಾರವನ್ನು ಹೊತ್ತುಕೊಂಡ. ಒಬ್ಬ ಪ್ರವಾದಿ ಆದವನು ದೇವರ ಭಾರ ಹೊತ್ತುಕೊಳ್ತಾನೆ. ಒಂದು ಆತ್ಮ ಹಿಂದಕ್ಕೆ ಹೋದಾಗ, ಒಂದು ಆತ್ಮ ದೇವರ ಮೇಲಿನ ನಂಬಿಕೆ ಕಳ್ಕೊಂಡಾಗ ಪ್ರವಾದಿ ಆ ಭಾರ ಹೊತ್ತುಕೊಂಡು ಅದಕ್ಕೋಸ್ಕರ ತಿರುಗಿ ಬರುವುದಕ್ಕೋಸ್ಕರ ಪ್ರಯತ್ನ ಮಾಡ್ತಾನೆ. ಇನ್ನೊಂದು ವಾರ್ತೆ ಓದುವ, ಜೆರೆಮೀಯ ಚಾಪ್ಟರ್ 27:9 ನೋಡಿ. ಇಲ್ಲಿ ಪ್ರವಾದಿಗೆ ಭಯಂಕರ ಅವಮಾನ ಇರ್ತದೆ, ನಿಂದೆ ಇರ್ತದೆ, ಪರಿಹಾಸ ಇರ್ತದೆ, ಹಿಂಸೆ ಇರ್ತದೆ. ಈ ಹಿಂಸೆ ಪರಿಹಾಸ ಗೇಲಿಯಲ್ಲಿ ಆದಾಗ ಯೆರೆಮೀಯ ಪ್ರವಾದಿ ಇದು ಏನು ಯೋಚನೆ ಮಾಡ್ತಾನೆ ಗೊತ್ತುಂಟ? ಇನ್ನು ಮುಂದೆ ದೇವರ ವಾಕ್ಯ ಮಾತಾಡುವುದಿಲ್ಲ, ಇನ್ನು ಮುಂದೆ ದೇವರ ಬಗ್ಗೆ ನಾನು ಮಾತಾಡುವುದಿಲ್ಲ, ದೇವರ ವಚನ ಅವರಿಗೆ ಹೇಳುವುದಿಲ್ಲ ಎಂಬುದು ತೀರ್ಮಾನಗೊಂಡಾಗ ದೇವರ ಪ್ರೀತಿಯ ಬೆಂಕಿ ಆತನ ಎಲುಬುಗಳಲ್ಲಿ ಒತ್ತಿಕೊಂಡು ತಿರುಗಿ ಆತನ ಬರುವಂಥದ್ದು ನೋಡ್ತೇವೆ. ನಾನು ಓದಿ. ಯೆಹೋವನೇ, ನೀನು ನನ್ನನ್ನು ಮರುಳುಗೊಳಿಸಿದಿ, ನಾನು ಮರುಳಾದೆನು. ನೀನು ನನಗಿಂತ ಬಲಿಷ್ಠನಾಗಿ ಗೆದ್ದುಕೊಂಡಿ. ನಾನು ಹಗಲೆಲ್ಲ ಗೇಲಿಗೆ ಗುರಿಯಾಗಿದ್ದೇನೆ. ಎಲ್ಲರೂ ನನ್ನನ್ನು ಅಣಕಿಸುತ್ತಾರೆ. ನಾನು ಮಾತಾಡುವುದೆಲ್ಲ ಅರಚಾಟವೇ, ಬಲಾತ್ಕಾರ, ಕೊಳ್ಳೆ ಎಂದೇ ಕೂಗಿಕೊಳ್ಳುತ್ತೇನೆ. ನಾನು ಸಾರುವ ಯೆಹೋವನ ವಾಕ್ಯವು ನನ್ನನ್ನು ಜನರ ದೂಷಣೆಗೂ ಪರಿಹಾಸಕ್ಕೂ ಗುರಿ ಮಾಡಿದೆ. ನಾನು ಯೆಹೋವನ ವಿಷಯವನ್ನು ಪ್ರಕಟಿಸೆನು, ಆತನ ಹೆಸರಿನಲ್ಲಿ ಇನ್ನು ಮಾತಾಡೆನು ಎಂದುಕೊಂಡರೆ ಉರಿಯುವ ಬೆಂಕಿಯು ನನ್ನ ಎಲುಬುಗಳಲ್ಲಿ ಅಡಕವಾಗಿದೆಯೋ ಎಂಬಂತೆ ನನ್ನ ಹೃದಯದಲ್ಲಿ ಸಂಕಟವಾಗುತ್ತದೆ. ತಡೆದು ಆಯಾಸಗೊಂಡಿದ್ದೇನೆ, ಸಹಿಸಲಾರೆ. ಅಂದ್ರೆ ಪ್ರವಾದಿ ದೇವರ ಭಾರ ಹೊತ್ತುಕೊಳ್ತಾನೆ. ಆತನಿಗೆ ಹಿಂದಕ್ಕೆ ಹೋಗ್ತೇನೆಂಬುದಾಗಿ ಹೇಳಿದ್ರು ಕೂಡ ಅವನಿಗೆ ಹೋಗ್ಲಿಕ್ಕೆ ಆಗಲ್ಲ. ಹಿಂಸೆಗಳ ಮಧ್ಯದಲ್ಲಿ, ಕಷ್ಟಗಳ ಮಧ್ಯದಲ್ಲಿ ಆತನ ಏನ್ ಮಾಡ್ತಾನೆ? ನಿಲ್ತಾನೆ, ಭಾರ ಹೊತ್ತುಕೊಂಡು ನಿಲ್ತಾನೆ. ಅದಕ್ಕೆ ನೋಡಿ ಐಸೈಯಾ 6:8 ನನಗಾಗಿ ಯಾರು ಹೋಗ್ತಾರಂತ ಏಷ್ಯಾ ಪ್ರವಾದಿಗೆ ದೇವರು ಕೇಳಿದಾಗ, ನನ್ನನ್ನು ಕಳಿಸು, ನಾನು ಹೋಗ್ತೇನೆ ಎಂಬುದಾಗಿ ಪ್ರವಾದಿ ದೇಶನಲ್ಲಿ ಹೇಳುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ. ನಿಜವಾದ ಪ್ರವಾದಿ ದೇವರ ಭಾರವನ್ನು ಹೊತ್ತುಕೊಳ್ತಾನೆ ಪ್ರಿಯರೇ, ಅಲ್ಲಲ್ಲಿಯ. 4ನೇದಾಗಿ ಪ್ರವಾದಿ ದೇವರ ಬಾಯಿ ಆಗಿರುತ್ತಾನೆ. ನಾವು ಜೆರೆಮೀಯ 15:19 ವಾಕ್ಯ ಓದುವ. ಯೆರೆಮೀಯ 15:19 ದೇವರ ಪ್ರವಾದಿ ಅಂದ್ರೆ ದೇವರ ಬಾಯಿ ಆಗಿರುವವನು. ಇದರಿಂದ ಯೆಹೋವನು ಹೀಗಂದಿದ್ದಾನೆ, ನೀನು ನನ್ನ ಕಡೆಗೆ ಹಿಂದಿರುಗಿದರೆ ನನ್ನ ಸಮ್ಮುಖದಲ್ಲಿ ನಿಲ್ಲುವಂತೆ ನಾನು ನಿನ್ನನ್ನು ತಿರುಗಿ ಸೇರಿಸಿಕೊಳ್ಳುವೆನು. ನೀನು ತುಚ್ಛವಾದುದನ್ನು ನಿರಾಕರಿಸಿ ಅಮೂಲ್ಯವಾದುದನ್ನು ಪ್ರಕಾಶಪಡಿಸಿದರೆ ನೀನು ನನ್ನ ಬಾಯಂತಿರುವಿ, ಜನರು ನಿನ್ನ ಕಡೆಗೆ ತಿರುಗಿಕೊಳ್ಳುವರು.
ನೀನು ಅವರ ಕಡೆಗೆ ತಿರುಗದಿರುವಿ. ಆಮೇನ್. ನಾಲ್ಕನೇದಾಗಿ ಪ್ರವಾದಿ ಅಂದರೆ, ಯಾಕೆ ಟೈಮ್ ಆಯಿತು, ಒಂದು 2 ನಿಮಿಷ ಇರಬೇಕು. ಪ್ರವಾದಿ ಅಂದರೆ ಭವಿಷ್ಯತ್ ಕಾಲ, ಅಂದರೆ ದೇವ ಜನರ ಮಧ್ಯದಲ್ಲಿ ನಿಂತು ಮುಂದಿನ ಸಂಗತಿಗಳನ್ನು ತಿಳಿಸುವವನು. ನಾವು ನೋಡ್ತೇವೆ 1 ಸಾಮುವೇಲ್ ಚಾಪ್ಟರ್ 3 19-21 ವಾಕ್ಯ ಓದಿದ್ರೆ, ಸಾಮುವೇಲನ ಪ್ರವಾದಗಳಲ್ಲಿ ದಾನಿಂದ ಬೆರ್ಷೆಬದ ಪ್ರವಾದಿ ಆದನು, ಪ್ರಸಿದ್ಧನಾದ. ಅವನ ಪ್ರವಾದ ಒಂದು ಕೂಡ ಆತನು ಏನಾಗಲಿಲ್ಲ, ಅದು ಬಿದ್ದು ಹೋಗಲಿಲ್ಲ. 1 ಸಾಮುವೇಲ್ ಚಾಪ್ಟರ್ 3 1-14 ವಾಕ್ಯ ಓದಿದ್ರೆ ಗೊತ್ತಾಗ್ತದೆ. ದೇವರು ಸ್ಪಷ್ಟವಾಗಿ ಎಲ್ಲಿ ಎಂಬ ಯಾಜಕನ ಕುರಿತಾಗಿ, ಆತನ ಮನೆತನದ ಕುರಿತಾಗಿ, ಭವಿಷ್ಯದ ಕುರಿತಾಗಿ ಸ್ಪಷ್ಟವಾಗಿ ತಿಳಿಸುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಅದು ಮಾತ್ರವಲ್ಲದೆ ನಾವು 2 ಕಿಂಗ್ ಚಾಪ್ಟರ್ 6 2 ಅರಸು 6ನೇ ಅಧ್ಯಾಯ 8-23 ವಾಕ್ಯ, 2 ಕಿಂಗ್ ಚಾಪ್ಟರ್ 6 8-23 ವಾಕ್ಯದಲ್ಲಿ ಅವತ್ತು ಅರಮ್ಯರು ಏನೆಲ್ಲ ಪ್ಲಾನ್ಗಳನ್ನು ಅವರ ದೇಶದಲ್ಲಿ ಇದ್ದುಕೊಂಡು ಮಾಡ್ತಾ ಇದ್ದಾರೋ, ಇಸ್ರೇಲಲ್ಲಿ ಕುಳಿತಂತಹ ಒಬ್ಬ ನಿಜವಾದ ಪ್ರವಾದಿಗೆ ದೇವರು ಪ್ರಕಟ ಮಾಡ್ತಾ ಇದ್ದ. ಯಾರಿಗೆ? ಎಲೀಷ ಪ್ರವಾದಿಗೆ. ಅವನು ಅವರ ಹಂಚಿಕೆ ಪ್ಲಾನ್ ತಂತ್ರಗಳನ್ನು ಇಸ್ರೇಲ್ ಅರಸನಿಗೆ ತಿಳಿಸ್ತಾ ಇದ್ದ. ಅದರಿಂದ ಏನಾಗ್ತಿದ್ದು, ವೈರಿಗಳು ಬರುವಂಥ ಮಾರ್ಗದಲ್ಲಿ ಅವನು ಏನು ಮಾಡ್ತಾ ಕಾವಲು ಕಾಯ್ತಾ ಇದ್ದ. ಇಲ್ಲಿ ನಾವು ನೋಡ್ತೇವೆ, ಇದರ ಬಗ್ಗೆ ನಾವು ಇಲ್ಲಿ ನೋಡುವುದಾದರೆ, ದೇವ ರಹಸ್ಯಗಳನ್ನು ಪ್ರವಾದಿಗೆ ದೇವರೇನು ಮಾಡ್ತಾನೆ, ಜನರಿಗೆ ಕೇಳಿಕೊಳ್ಳುವುದಕ್ಕಾಗಿ ತಿಳಿಸಿಕೊಡುವಂಥದ್ದನ್ನು ಇಲ್ಲಿ ಕಾಣ್ತಾ ಇದ್ದೇವೆ. ಇನ್ನು ಅನೇಕ ವಾಕ್ಯಗಳು ಉಂಟು, ಅದಕ್ಕೆ ಸಮಯದ ಅಭಾವ ಇದೆ. 6ನೇದಾಗಿ ಪ್ರವಾದಿ ಎಂಬುದಾಗಿ ಹೇಳಬೇಕಾದ್ರೆ, ದೇವರ ಜೊತೆಯಲ್ಲಿ ನಡೆದು ರಹಸ್ಯಗಳನ್ನು, ಮರೆಯಾದ ಸಂಗತಿಗಳನ್ನು ಅರಿತುಕೊಳ್ಳುವವನು ಮತ್ತು ತಿಳಿದುಕೊಳ್ಳುವನೆಂಬುದಾಗಿ ನಾವು ತಿಳಿದುಕೊಳ್ಳತಕ್ಕದ್ದು. ಅನೇಕ ರಹಸ್ಯಗಳನ್ನು ಏನು ಮಾಡ್ತಾನೆ ದೇವರು. ಸೆಕೆಂಡ್ ಕ್ರೋನಿಕಲ್ ಚಾಪ್ಟರ್ 20:16 ಕೂಡ ನಾವು ನೋಡ್ತೇವೆ. ರಹಸ್ಯವಾದ ಸಂಗತಿಗಳನ್ನು, ಆ ಮರೆಯಾದವುಗಳನ್ನು ಅದರ ಪ್ರಕಟಣೆಯನ್ನು ಹೊಂದುವವನೇ ನಿಜವಾದಂಥ ಪ್ರವಾದಿ ಎಂಬುದಾಗಿ ನಾವಲ್ಲಿ ತಿಳಿದುಕೊಳ್ಳತಕ್ಕದ್ದು. ಮತ್ತು 7ನೇದಾಗಿ ದೇವರಿಗೂ ಮನುಷ್ಯರಿಗೂ ಮಧ್ಯವರ್ತಿಯಾಗಿ ನಿಲ್ಲುವವನೇ, ನಿಂತು ಸೇವೆ ಮಾಡುವವನೇ ಆತ ನಿಜವಾದ ಪ್ರವಾದಿಯಾಗಿದ್ದಾನೆ ಪ್ರಿಯರೇ. ಹಾಗಾದರೆ ಇಲ್ಲಿಗೆ ನಾನು ಮುಗಿಸಿ, ಇನ್ನು ಅನೇಕ ವಿಷಯಗಳು ಉಂಟು. ನೆಕ್ಸ್ಟ್ ನಾಳಿನ ಇದರಲ್ಲಿ ಪ್ರಕಟಣೆ ಹೇಗೆ ಹೊಂದುವುದು, ಪೌಲನು ಯಾವ ರೀತಿ ಪ್ರಕಟಣೆ ಹೊಂದಿದ, ನಮಗೆ ಹೇಗೆ ಪ್ರಕಟಣೆ ಸಿಗುತ್ತದೆ, ಅದರ ಬಗ್ಗೆ ಎಲ್ಲ ಕೆಲವೊಂದು ವಿಚಾರಗಳನ್ನು ಕಲಿಸಿದ ನಂತರವಾಗಿಯೇ ಮುಂದಿನ ಅಧ್ಯಯನಕ್ಕೆ ನಾವು ಹೋಗುತ್ತೇವೆ. ಆದ ಕಾರಣ ದಯಮಾಡಿ ನಾಳಿನ ಅಧ್ಯಯನವನ್ನು ಯಾರು ಮಿಸ್ ಮಾಡಿಕೊಳ್ಳಬೇಡಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾನು ಪ್ರಾರ್ಥನೆ ಮಾಡ್ತೇನೆ. ಪ್ರೀತಿ ಸ್ವರೂಪನಾದ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ. ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಅಪ್ಪ. ಪ್ರಕಟಣೆ ಪುಸ್ತಕದ ಕುರಿತಾಗಿ, ಅಂತ್ಯಕಾಲದ ಕುರಿತಾಗಿ ಅನೇಕ ವಿಚಾರಗಳು ಕಲಿಯುವ ಹಾಗೆ ಈ ದಿವಸಗಳು ನಮಗೆ ಒಂದು ಅವಕಾಶ ಒದಗಿಸಿ ಕೊಟ್ಟಿದ್ದು ಸ್ತೋತ್ರ ಕರ್ತನೆ. ಈ ಒಂದು ಇದರಲ್ಲಿ ಝೂಮ್ ಮೂಲಕ, ಆಸರ್ ಟಿವಿ ಮೂಲಕ, ಯೂಟ್ಯೂಬ್ ಲೈವ್, ಫೇಸ್ಬುಕ್ ಲೈವ್ ಮೂಲಕ ಅನೇಕ ವಿಧವಾಗಿ ಯಾರಲ್ಲಿ ವಾರ್ತೆಗಳನ್ನು ಕೇಳ್ತಾರೋ ಅವರ ಜೀವಿತದಲ್ಲಿ ನಿನ್ನ ಕಾರ್ಯ ಮಾಡು. ಅವರ ಹೃದಯದಲ್ಲಿ ಪ್ರೀತಿಯ ಬೆಂಕಿ ಒತ್ತಿ ಅರಿಯಲಿ ಸ್ವಾಮಿ. ಅಪ್ಪ, ಮಾತ್ರವಲ್ಲ, ಒಂದು ಆತ್ಮಭಾರ ಬರಲಿ ರಾಜ್ಯ. ನಾವು ಸಿದ್ಧವಾಗುವುದು ಮಾತ್ರವಲ್ಲ, ಅನೇಕರು ಸಿದ್ಧಪಡಿಸುವ ಹಾಗೆ ನೀನು ನಮಗೆ ಆತ್ಮಭಾರ ಕೊಡಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವಪ್ಪ. ಒಂದೇ ಒಂದು ಆತ್ಮನಾಶವಾಗಬಾರ್ದಪ್ಪ. ನಾವೆಲ್ಲರೂ ಕರ್ತ ಕೇಳುವುದು ಮಾತ್ರವಲ್ಲ, ಕಲಿತುಕೊಳ್ಳುವುದು, ಅರಿತುಕೊಳ್ಳುವುದು ಮಾತ್ರವಲ್ಲ, ನಾಶವಾಗುವಂಥ ಆತ್ಮಗಳಿಗೆ ನಾವು ಫೋನ್ ಮೂಲಕವೋ ಇನ್ಯಾವುದೇ ವಿಧವಾಗಿ ಅದು ಈಗ ಯಾವ ರೀತಿಯಲ್ಲಿ ನಮಗೆ ಸಮಯ ಒಂದು ಅವಕಾಶದ ಆ ರೀತಿಯಲ್ಲಿ ಅದನ್ನು ಉಪಯೋಗಿಸಿಕೊಂಡು ಅವರಿಗೆ ಸ್ವಾರ್ಥ ಸಾರುವಾಗೆ ನೀನು ನಮ್ಮನ್ನು ಬಲಪಡಿಸಬೇಕೆಂಬುದಾಗಿ ನಿನ್ನಲ್ಲಿ ಕರ್ತನೆ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಭಾರತ ದೇಶವನ್ನು ಕರುಣಿಸು. ಭಾರತ ದೇಶದ ಮೇಲೆ ಮನ ಮರಗು ರಾಜ. ಕೊರೋನಾ ಬಿಟ್ಟು ಹೋಗಲಿ ಮಾತ್ರವಲ್ಲ, ಅನೇಕರ ಕೆಲಸ ಇಲ್ಲ, ಬಿಸ್ನೆಸ್ ಇಲ್ಲ ಕರ್ತನೆ, ಅದೆಲ್ಲ ಸೇವೆಗಳು ನಿಂತು ಹೋಗಿವೆ. ಎಲ್ಲರ ಮೇಲೆ ಮನ ಮರುಗಿ ನೀನು ಅವರಿಗೆಲ್ಲ ಬಿಡುಗಡೆ ಕೊಡಬೇಕಾಗಿ ನಿನ್ನಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಕಾರ್ಯ ಮಾಡುವುದಕ್ಕೆ ಸ್ತೋತ್ರ. ಯೇಸುವಿನ ಹೆಸರಲ್ಲಿ ತಂದೆಯೇ, ಆಮೆನ್.